Good evening, everyone. This is your Pradeep Gowda, and this is your beautiful channel, Pradeep Gowda 09. Okay, already now previous session in the class 11 physics na start ಮಾಡಿದ್ವಿ. Already ನಾವು ಏನು ಮಾಡಿವಪ್ಪ ಅಂತಂದ್ರೆ ಯೂನಿಟ್ಸ್ ಅಂಡ್ ಡೈಮೆನ್ಷನ್ ಚಾಪ್ಟರ್ ಒಳಗಡೆ ಯೂನಿಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿವಿ. And next we have dimensions part. Here we have dimensions to discuss. Okay, this is very important topic. KSET ಮತ್ತು NEET exam, similarly JEE exams ಒಳಗಡೆ ಏನು ಕೇಳ್ತಾರಪ್ಪ ಅಂತಂದ್ರೆ ಡೈಮೆನ್ಷನ್ಸ್ ಬೇಸ್ಡ್ ಸಮ್ ಕ್ವಶನ್ಸ್ ಬರ್ತಾವೆ. ಅದ್ರ ಬಗ್ಗೆ ಫಸ್ಟ್ ನಾವು ಡೈಮೆನ್ಷನ್ಸ್ ಏನಂತ ನೋಡೋಣ ಅಂಡ್ ಫಿಸಿಕಲ್ ಕ್ವಾಂಟಿಟಿ, ಡಿರೈವ್ ಫಿಸಿಕಲ್ ಕ್ವಾಂಟಿಟಿ ಮತ್ತು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂಡ್ ಸಮ್ ಕಾನ್ಸ್ಟೆಂಟ್ಸ್ ಏನ್ ನೋಡ್ಕೊಳ್ಳೋಮಪ್ಪ ಅಂತಂದ್ರೆ ಡೈಮೆನ್ಷನ್ಸ್ ಹೆಂಗ್ ಬರಿಬೇಕಂತ ನೋಡ್ಕೊಳ್ಳೋಕೆ. Similarly, after that, we will discuss some very important questions which are comes in NEET examination, KSET examination and JEE examination. Correct? First concept ನೋಡುವಪಿ. After that ಏನು ಡಿಸ್ಕಸ್ ಮಾಡುವಪ್ಪ NEET exam ಮತ್ತು KSET exam, similarly JEE exam ಒಳಗಡೆ ಡೈಮೆನ್ಷನ್ಸ್ ಕಾನ್ಸೆಪ್ಟ್ ಮೇಲೆ ಏನೇನು ಕ್ವಶನ್ ಬಂದವು ಎಲ್ಲ ಡಿಸ್ಕಸ್ ಮಾಡುವಪಿ. We are going to discuss very briefly. Correct ಅಪಿ? And welcome to you all once again ಅಪಿ. This is your Pradeep Gowda. Next, dimensions ಅಂದ್ರೆ ಏನು ಅಂತ ಬೇಕು. ಡೈಮೆನ್ಷನ್ಸ್ ಫಸ್ಟ್ ಡೆಫಿನಿಷನ್ ನೋಡ್ರಿ. ಆಫ್ಟರ್ ದಟ್ ಡಿಸ್ಕಸ್ ಮಾಡೋಣ ಏನಂತ ಬ್ರೀಫ್ ಆಗಿ. ಕ್ಲಿಯರ್? ಡೈಮೆನ್ಷನ್ಸ್ ಆರ್ ದ ಪವರ್ಸ್. ಏನಂದ್ರೆ ಡೈಮೆನ್ಷನ್ ಅಂದ್ರೆ ಏನು? ಡೈಮೆನ್ಷನ್ಸ್ ಆರ್ ದ ಪವರ್ಸ್ ಟು ವಿಚ್ ಫಂಡಮೆಂಟಲ್ quantities or fundamental units ಅಂತ ಬರೀಬೇಕು. Fundamental units are raised. Fundamental units are raised in order to derived physical or derived units. Correct? ಇಲ್ಲಿ ಡೈಮೆನ್ಷನ್ಸ್ ಅಂದ್ರೆ ಏನಂತ ಡೈಮೆನ್ಷನ್ಸ್ ಅಂದ್ರೆ ದೀಸ್ ಆರ್ ಪವರ್ಸ್. ಡೈಮೆನ್ಷನ್ಸ್ ಅಂದ್ರೆ ಏನು? ಪವರ್ ಅಂದಂಗ ಅರ್ಥ. ಕರೆಕ್ಟಾ? ಡೈಮೆನ್ಷನ್ಸ್ ಆರ್ ದ ಪವರ್ಸ್ ಟು ವಿಚ್ ಫಂಡಮೆಂಟಲ್ ಯೂನಿಟ್ಸ್ ಆರ್ ರೈಸ್ಡ್. ಅಂದ್ರೆ ಫಂಡಮೆಂಟಲ್ ಯೂನಿಟ್ಸ್ ಮೇಲೆ ಏನೇನ್ ಪವರ್ ಕೊಟ್ಟಿಲ್ಲಪಿ ದಟ್ ಈಸ್ ಕಾಲ್ಡ್ ಆಸ್ ಅ ಡೈಮೆನ್ಷನ್ಸ್. ಅದಕ್ಕೆ ಡೈಮೆನ್ಷನ್ಸ್ ಅಂತ ಕರಿತೀವಿ. ಇನ್ ಆರ್ಡರ್ ಟು ಡಿರೈವ್ಡ್ ಯೂನಿಟ್ಸ್. ಅಂದ್ರೆ ಡಿರೈವ್ಡ್ ಯೂನಿಟ್ಸ್ ಏನ್ ಕನ್ವರ್ಟ್ ಮಾಡ್ಕೋಬೇಕು ನಾವಿಲ್ಲಿ? ಡಿರೈವ್ಡ್ ಯೂನಿಟ್ಸ್ ಇರ್ತಾವ ನನ್ನ ಹತ್ರ. ಓಕೆ, ವಿ ವಿಲ್ ಸಿ. ನೋಡುವಪಿ ಇನ್ಫೈನೈಟ್ ನಂಬರ್ ಆಫ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಅದಾವ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡುವಪಿ. ಕರೆಕ್ಟಾ? ಅಂಡ್ ಸಮ್ ಆಫ್ ದೆಮ್ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಅದ್ರೊಳಗಡೆ ನಾವು ಒಂದಿಷ್ಟು ಡಿಸ್ಕಸ್ ಮಾಡ್ಕೊಂಡು ತಗೋಪಿ. ಡಿರೈವ್ಡ್ ಯೂನಿಟ್ಸ್ ಅದಾವಲ್ಲಪಿ, ಡಿರೈವ್ಡ್ ಯೂನಿಟ್ಸ್ ಒಳಗಡೆ ಆ ಡಿರೈವ್ಡ್ ಯೂನಿಟ್ಸ್ ನ ಫಂಡಮೆಂಟಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಫಂಡಮೆಂಟಲ್ ಕನ್ವರ್ಟ್ ಮಾಡ್ಕೊಂಡು ಅದಕ್ಕೆ ನಾವು ಪವರ್ ಪ್ರೊಡ್ಯೂಸ್ ಮಾಡಿದ್ವಿ, ಪವರ್ ಕೊಟ್ವಿಯಪ್ಪ ಅಂದ್ರೆ ದೋಸ್ ಪವರ್ ಆರ್ ಕಾಲ್ಡ್ ಆಸ್ ದಿ ಡೈಮೆನ್ಷನ್ಸ್. ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಡೈಮೆನ್ಷನ್ಸ್ ಅಂತ ಕರಿತೀವಿ. ಕರೆಕ್ಟಾ? ಫಾರ್ ಎಕ್ಸಾಂಪಲ್, ಐ ಆಮ್ ಜಸ್ಟ್ ಶೋಯಿಂಗ್ example here. Speed is a derived unit. Speed is having a unit that is derived type. Correct ಅಪಿ? ಹೆಂಗ್ ಬರೀತೀನಿ ನಾನು? ಅಕಾರ್ಡಿಂಗ್ ಟು ದ ಫಾರ್ಮುಲಾ ಆಗೋದು d divided by t. Speed ಅಂದ್ರೆ ಏನು? Distance divided by time. What is the unit? According to the formula unit ಏನಾಯ್ತಪಿ? Meter divided by second. Meter per second. ಕರೆಕ್ಟಾ? ಯೂನಿಟ್ ಏನಾಗೈತಿ ಈಗ? ಮೀಟರ್ ಪರ್ ಸೆಕೆಂಡ್ ಆಗೈತಿ. See here, meter is a fundamental, second is also fundamental. ಮೀಟರ್ ಅಂದ್ರೂ ಫಂಡಮೆಂಟಲ್, ಸೆಕೆಂಡ್ ಅಂದ್ರೂ ಫಂಡಮೆಂಟಲ್. ಇದ್ರದ್ದು DMF ಬರಿಬೇಕಪಿ. DMF ಮೀನ್ಸ್ ಡೈಮೆನ್ಷನಲ್ ಫಾರ್ಮುಲಾ. ಇದ್ರ DMF ಬರಿಬೇಕು. ಹೆಂಗ್ ಬರಿತೀವಿ? ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಯೂನಿಟ್ಸ್ ಬರಿಬೇಕು. ಇದು ಡಿರೈವ್ಡ್ ಯೂನಿಟ್ ಅಲ್ಲ. ಈ ಡಿರೈವ್ಡ್ ಯೂನಿಟ್ ನ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಯೂನಿಟ್ಸ್ ನ ಬರಿಬೇಕು ನಾನು. ಕರೆಕ್ಟಾ? ಇಲ್ಲಿ ಮೀಟರ್ ಐತಿ. ಮೀಟರ್ ಅಂದ್ರೆ ಇಟ್ ಇಸ್ ರಿಲೇಟೆಡ್ ಟು ದ ಲೆಂತ್. ಮೀಟರ್ ಅಂದ್ರೆ ಏನು? ದಟ್ ಇಸ್ ರಿಲೇಟೆಡ್ ಟು ದ ಲೆಂತ್. ಸಿಮಿಲರ್ಲಿ ಸೆಕೆಂಡ್ ಐತಿ. ಸೆಕೆಂಡ್ ಅಂದ್ರೆ ಯಾವ್ದಕ್ಕೆ ರಿಲೇಟೆಡ್? ಟು ಟೈಮಿಗೆ ರಿಲೇಟೆಡ್. ಅಂದ್ರೆ ಏನ್ ಬರಿಬೇಕು ಇಲ್ಲಿ? ಎಲ್. ಲೆಂತ್ ಎಷ್ಟು ಅದಾವು? ಒಂದೇ ಐತಿ, 10 to the power 1. ಸಿಮಿಲರ್ಲಿ ಟೈಮ್ ಐತಿ. ಟೈಮ್ ಎಷ್ಟೈತಿ? ಒಂದೇ ಐತಿ. ಬಟ್ ಟೈಮ್ ಹೆಂಗೈತಿ? ಡಿವೈಡೆಡ್ ಬೈ ಐತಿ. ಸೊ ದಿಸ್ ಇಸ್ -1. ಏನಾಯ್ತದು? -1. ಅಂದ್ರೆ ನೋಡಿ ಇಲ್ಲಿ ಸ್ಪೀಡ್ ದೆಸ ಯೂನಿಟ್ ಐತಿ ನಿಮ್ಗ ಮೀಟರ್ ಪರ್ ಸೆಕೆಂಡ್. ಏನಾಯ್ತು? ಮೀಟರ್ ಪರ್ ಸೆಕೆಂಡ್. ಅದನ್ನ ಹೆಂಗ್ ಬರೆದೈತಿ? ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಯೂನಿಟ್ಸ್ ಒಳಗಡೆ ಬರೆದಿ. ಲೆಂತ್ ಅಂದ್ರೆ ಫಂಡಮೆಂಟಲ್ ಯೂನಿಟ್, ಟೈಮ್ ಅಂದ್ರೆ ಏನು? ಫಂಡಮೆಂಟಲ್ ಯೂನಿಟ್.
ಪವರ್ ಕೊಟ್ಟಿ ಅದಕ್ಕೆ ಇನ್ ಟರ್ಮ್ಸ್ ಆಫ್ ಫಂಡಮೆಂಟಲ್ ಯೂನಿಟ್ಸ್ ಏನ್ ಮಾಡಿಯಪ್ಪ ಅಂತಂದ್ರೆ ಪವರ್ ಕೊಟ್ಟಿ ದೀಸ್ ಪವರ್ಸ್ ಆರ್ ಕಾಲ್ಡ್ ಆಸ್ ದಿ DMF ಆರ್ ಡೈಮೆನ್ಷನ್. ಏನಿದು? ದಿಸ್ ಈಸ್ ಡೈಮೆನ್ಷನ್ ಆಫ್ ವಾಟ್? ಡೈಮೆನ್ಷನ್ ಆಫ್ ಸ್ಪೀಡ್. ಸ್ಪೀಡ್ದು ಡೈಮೆನ್ಷನ್. ಕರೆಕ್ಟಾ? ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ನೋಡೋ ಮತ್ತೆ ಏನೇನದ ಅಂತ. ಕ್ಲಿಯರಾ? ಓಕೆ, ನೆಕ್ಸ್ಟ್ DMF ಬರಿಬೇಕಲ್ಲ, ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕಲ್ಲ ನಾವೀಗ. ಲೆಟ್ಸ್ ರೈಟ್ ಇಟ್. ಬರೀ ಫಸ್ಟ್ ಏನ್ ಕನ್ಸಿಡರ್ ಮಾಡ್ಕೊಂತೀನಪ್ಪ ಅಂದ್ರೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ತಗೋತೀನಿ. ಏನ್ ತಗೋತೀನಿ? ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್. ಎಷ್ಟದ ನನ್ನ ಹತ್ರ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್? ನಾವು ಲಾಸ್ಟ್ ಸೆಷನ್ ಒಳಗಡೆ ಏನ್ ಮಾಡಿವಿ? ಕಂಪ್ಲೀಟ್ಲಿ ಬ್ರೀಫ್ಲಿ ಡಿಸ್ಕಸ್ ಮಾಡೀವಿ. ಒಂದ್ಸಾರಿ ಏನಪ್ಪಾ ಅಂದ್ರೆ ನಿಮ್ಗೆ ಅದನ್ನ ಹೋಗಿ ವಿಸಿಟ್ ಮಾಡ್ಕೊಂಡ್ ಬರ್ರಿ. ನನ್ನ ಹತ್ರ 7 ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಇದಾವೆ. ಯಾವ್ಯಾವು? ಅದ್ರದ್ದು DMF ಬರಿಬೇಕು ಮತ್ತೆ ಫಿಸಿಕಲ್ ಕ್ವಾಂಟಿಟಿ ಬರಿಬೇಕು. ಫಸ್ಟ್ ಏನು? ಫಿಸಿಕಲ್ ಕ್ವಾಂಟಿಟಿ. ಅದಾದ್ಮೇಲೆ ಅದ್ರದ್ದು ಏನ್ ಬರಿಬೇಕು ನಾನು? DMF ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕು. ಲೆಟ್ಸ್ ಸಿ ಹಿಯರ್. ಫಸ್ಟ್ ಒನ್ ಏನೈತಿ? ಫಸ್ಟ್ ಒನ್ ಯಾವ್ದು ತಗೋತೀನಿ ನಾನು? ಲೆಂತ್ ತಗೋತೀನಿ. ಯಾವುದು? ಲೆಂತ್. ಸೆಕೆಂಡ್ ಒನ್ ಯಾವ್ದು ತಗೋತೀನಪ್ಪ ನಾನು? ಮಾಸ್. ಮಾಸ್. ಥರ್ಡ್ ಒನ್ ಟೈಮ್. ಫೋರ್ತ್ ಒನ್ ಟೆಂಪರೇಚರ್. ಕ್ಲಿಯರ್? ಫಿಫ್ತ್ ಒನ್ ಯಾವ್ದು ತಗೋತೀನಪ್ಪ ಅಂದ್ರೆ ನಾನು? ಕರೆಂಟ್. ಇವೆಲ್ಲ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಅಪ್ಪ. ನನ್ನ ಹತ್ರ 7 ಅಷ್ಟೇ ಅದಾವ. 7 ಬಿಟ್ಟು ಉಳಿಕೆದ ಏನ್ ಬರ್ತಾವಲ್ಲ ಎಲ್ಲ ಫಿಸಿಕಲ್ ಕ್ವಾಂಟಿಟಿ. ಅಂಡ್ ಈ ಕಡೆ DMF. ಹೌದಾ? ನೆಕ್ಸ್ಟ್ ಸಿಕ್ಸ್ತ್ ಒನ್ ಕರೆಂಟ್ ಆಯ್ತು. ಕರೆಂಟ್ ಆಯ್ತಾ? ನೆಕ್ಸ್ಟ್ ಲೂಮಿನಸ್ ಇಂಟೆನ್ಸಿಟಿ. ಲೂಮಿನಸ್ ಇಂಟೆನ್ಸಿಟಿ. ನೆಕ್ಸ್ಟ್ ಸೆವೆಂತ್ ಒನ್ ಮೋಲಾರ್ ಮಾಸ್. ಮೋಲಾರ್ ಮಾಸ್. ಕರೆಕ್ಟಾ? ಕಮ್ ಟು ದ ಪಾಯಿಂಟ್. ಲೆಂತ್ DMF ಬರೀಬೇಕು, ಮಾಸ್ DMF, ಟೈಮ್ DMF, ಟೆಂಪರೇಚರ್ DMF, ಕರೆಂಟ್ DMF, ಲೂಮಿನಸ್ ಇಂಟೆನ್ಸಿಟಿ DMF, ಮೋಲಾರ್ ಮಾಸ್ DMF ಎಲ್ಲದಕ್ಕೂ DMF ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕು. ಲೆಂತ್ ಹೆಂಗ್ ಬರಿತೀವಪ್ಪ ಅಂದ್ರೆ ದಟ್ ಈಸ್ ಎಲ್, ಕ್ಯಾಪಿಟಲ್ ಎಲ್. ಎವ್ರಿಥಿಂಗ್ ಯು ಶುಡ್ ರೈಟ್ ಅಪ್ ಎ ಕ್ಯಾಪಿಟಲ್. ಕ್ಯಾಪಿಟಲ್ ಒಳಗಡೆ ಬರೀಬೇಕು. ಏನ್ ಬರೀಬೇಕಾದ್ರ? ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಾದ್ರೆ ಎಲ್ಲಾನು ಕ್ಯಾಪಿಟಲ್ ಬರೀಬೇಕು ಕಂಪಲ್ಸರಿ. ಹೆಂಗ್ ಬರೀಬೇಕು? ಕ್ಯಾಪಿಟಲ್ ಬರೀಬೇಕು. ಕರೆಕ್ಟಾ? ಲೆಂತ್ ನ ಎಲ್ ಅಂತ ಬರೀತಿ. ಬಟ್ DMF ಬರಿಬೇಕಾದ್ರ ಯು ಶುಡ್ ಪುಟ್ ಸ್ಕ್ವೇರ್ ಬ್ರಾಕೆಟ್. ಕಂಪಲ್ಸರಿ ಸ್ಕ್ವೇರ್ ಬ್ರಾಕೆಟ್ ನ ಹಾಕ್ಬೇಕು. ಏನ್ ಹಾಕ್ಬೇಕು? ಸ್ಕ್ವೇರ್ ಬ್ರಾಕೆಟ್ ನ ಹಾಕ್ಬೇಕು. ಕರೆಕ್ಟಾ? ಲೆಂತ್ ಆಯ್ತು. ನೆಕ್ಸ್ಟ್ ಏನದ? ಮಾಸ್. ಮಾಸ್ ಅಂದ್ರೆ ಏನು? ಎಂ ಅಂತ ಬರೀತಿ. ಏನಂತ ಬರಿತೀವಿ? ಎಂ ಅಂತ ಬರೀತಿ. ನೆಕ್ಸ್ಟ್ ಟೈಮ್ ಅದ. ಟೈಮ್ ನ ಹೆಂಗ್ ಬರೀತೀವಿ? DMF T ಅಂತ ಬರೀತಿ. ಏನಂತ ಬರೀತಿ? T ಅಂತ ಬರೀತಿ. ಇವು ಫಂಡಮೆಂಟಲ್. ಏನು? ಫಂಡಮೆಂಟಲ್. ಕರೆಕ್ಟಾ? T ಅಂತ ಬರೀತಿ. ನೆಕ್ಸ್ಟ್ ಫೋರ್ತ್ ಒನ್ ಏನ್ ಬರೀತೀವಿ? ಟೆಂಪರೇಚರ್ ಅದು. ಟೆಂಪರೇಚರ್ ನ K ಅಂತ ಬರೀತೀವಿ ಆರ್ ಥೀಟಾ ಅಂತ ಬರೀತಿ. K ಆರ್ ಥೀಟಾ ಅಂತ ಹೇಳಿ ಬರೀತೀವಿ DMF ಬರೀಬೇಕಾದ್ರೆ. ಕರೆಕ್ಟಾ? ದಿಸ್ ಇಸ್ ದ DMF ಆಫ್ ಟೆಂಪರೇಚರ್. ನೆಕ್ಸ್ಟ್ ಕರೆಂಟ್ ಐತೈತಿ. ಕರೆಂಟ್ ನ I ಅಂತ ಬರೀತಿ ಆರ್ ಎ ಅಂತ ಬರೀತಿ. ಏನಂತ ಬರೀಬೇಕು? I ಆರ್ ಎ ಅಂತ ಬರೀಬೇಕು. ಕರೆಕ್ಟಾ? ನೆಕ್ಸ್ಟ್ ಲೂಮಿನಸ್ ಇಂಟೆನ್ಸಿಟಿ ಐತಿ. ಲೂಮಿನಸ್ ಇಂಟೆನ್ಸಿಟಿ ಯೂನಿಟ್ ಅಂದ್ರೆ ಕ್ಯಾಂಡೆಲಾ. ಏನಾಗ್ತದಪಿ? ಕ್ಯಾಂಡೆಲಾ. ಸೊ DMF ಏನ್ ಬರೀತಿಯಪ್ಪ ಅಂದ್ರೆ C ಅಂತ ಬರೀತಿ. ಎವ್ರಿಥಿಂಗ್ ಶುಡ್ ಬಿ ಇನ್ ಕ್ಯಾಪಿಟಲ್. ಕರೆಕ್ಟಪಿ? ನೆಕ್ಸ್ಟ್ ಮೋಲಾರ್ ಮಾಸ್ ಏನ್ ಬರೀತೀವಿ? ಮೋಲ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಮೋಲಾರ್ ಮಾಸ್ ಬೇಡ, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಬರೋದು. ಏನು? ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಹೆಂಗ್ ಬರೀತಿ? ಮೋಲ್ ಅಂತ ಬರೀತಿ. ಮೋಲಾರ್ ಮಾಸ್ ಬೇಡ, ಮೋಲಾರ್ ಮಾಸ್ ಆಮೇಲೆ ನೋಡೋದು. ಕ್ಲಿಯರ್? ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂತ ಬರೀತಿ. ಕ್ಲಿಯರ್? ದೀಸ್ ಆರ್ 7 ಫಿಸಿಕಲ್ ಕ್ವಾಂಟಿಟೀಸ್, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ DMF. ನಿನ್ನ ಹತ್ರ ಏನ್ ಗೊತ್ತಾಯ್ತು ಈಗ? DMF ಬರಿಬೇಕಾದ್ರಪಿ ನನ್ನ ಹತ್ರ 2 ಕಂಡೀಷನ್ಸ್ ಅದ. ನೋಡೋಣ 2 ಕಂಡೀಷನ್ಸ್ ಏನಂತ. ಕ್ಲಿಯರ್? ನೋಟ್ ಮಾಡ್ಕೊಂಡೆ ಬಿ? ಓಕೆ. ಓಕೆ ಕನ್ನಡ ಬರಿ. ನೆಕ್ಸ್ಟ್ ಈಗ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ DMF ಬರದೆ ನಾನು, ಡೈಮೆನ್ಷನ್ಸ್ ನ ಬರದೆ. ನೆಕ್ಸ್ಟ್ ಈಗ ಡಿರೈವ್ಡ್ ಬರಿಬೇಕಲ್ಲ. ಬರೀಪಿ ಹೆಡ್ಲೈನ್ ಹಾಕು. DMF
of derived physical quantity. Derived physical quantity. Derived physical quantities ಏನು ಬರಿಬೇಕು ನಾನೀಗ DMF ಬರಿಬೇಕು. ಲೆಟ್ಸ್ ರೈಟ್ ಹಿಯರ್ ಬರೆಯತ್ತೆ. ಫಸ್ಟ್ ಯಾವ್ದು ತಗೋತೀನಿ ಅಂತಂದ್ರೆ ನಾನು ಫಸ್ಟ್ ಒನ್ ಏರಿಯಾ. ಯಾವುದು ಏರಿಯಾ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಹೋಗೋಣ ನಾವು. ಯಾಕಂದ್ರೆ ನೀವು ಇನ್ನ ಫಸ್ಟ್ ಚಾಪ್ಟರ್ ಇದ್ರೆ ಬ್ರೀಫ್ ಆಗಿ ಇನ್ನ ಚಾಪ್ಟರ್ ಒಳಗಡೆ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟಿ ಬರ್ತಾವ ಅದ್ರೆಲ್ಲರ ಬಗ್ಗೆ ಗೊತ್ತಿಲ್ಲ ನಿನಗೆ. ಬಟ್ ನಾವು ರಫ್ ಆಗಿ ನೋಡ್ಕೊಂಡು ತಗೊಂಬ. ನೀವು ಹೆಂಗ್ ಇನ್ ಡೆಪ್ತ್ ಹೋಗ್ತೀರಪ್ಪ ಈ ಕ್ಲಾಸ್ 11 ಫಿಸಿಕ್ಸ್ ಒಳಗಡೆ ಹೆಂಗ್ ಇನ್ ಡೆಪ್ತ್ ಹೋಗ್ತೀರಿ ಅದೇ ತರ ನಿಮ್ಗೆ ಏನ್ ಸಿಗ್ತೈತೆ ಅಲ್ಲಿ ಡಿಫ್ರೆಂಟ್ ಫಿಸಿಕಲ್ ಕ್ವಾಂಟಿಟಿ ಸಿಗ್ತೈತಿ. ಅಂಡ್ ಸಿಮಿಲರ್ಲಿ ಅದ್ರದ್ದು ಡಿಫ್ರೆಂಟ್ DMF ಬರೀತೇವೆ. ಬಟ್ ಹೆಂಗ್ ಬರೀಬೇಕಂತ ಹೇಳ್ಕೊಡ್ತೀನಿ ನಾನು ಅಷ್ಟೇ. ಬರಿಬೇಕಾದ್ರೆ ನನ್ನ ಹತ್ರ ಮಿನಿಮಮ್ ಏನಪ್ಪ ಮ್ಯಾಕ್ಸ್ 2 ಕಂಡೀಷನ್ಸ್ ಕಂಪಲ್ಸರಿ ಫಾಲೋ ಮಾಡ್ಬೇಕು ನೀವು ವೈಲ್ ರೈಟಿಂಗ್ ದ DMF. ಏನ್ ಫಾಲೋ ಮಾಡ್ಬೇಕು ಹೇಳ್ತೀನಿ ನಾನು. ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ ಫಸ್ಟ್ ಫಿಸಿಕಲ್ ಕ್ವಾಂಟಿಟಿ ಏರಿಯಾ. ಏನು ಏರಿಯಾದು ನಾನೇನ್ ಬರಿಬೇಕು ಈಗ DMF ಬರಿಬೇಕು. ಕರೆಕ್ಟ್ ಏರಿಯಾದು ಡೈರೆಕ್ಟ್ DMF ಏರಿಯಾ ಯೂನಿಟ್ ಏನೈತಿ ಅದು ಬೇಕು ನನಗೆ. ಏನೈತಿ ಯೂನಿಟ್ ಏನೈತಿ ಮೀಟರ್ ಸ್ಕ್ವೇರ್ ಐತಿ. ಏನೈತಿ ಮೀಟರ್ ಸ್ಕ್ವೇರ್ ಐತಿ. ಓಕೆ ಸರ್ ನನಗ ಏರಿಯಾದ ಯೂನಿಟ್ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಏನಿಲ್ಲ. ಅಟ್ಲೀಸ್ಟ್ ಫಾರ್ಮುಲಾ ಗೊತ್ತಿರ್ಬೇಕು ನನಗೆ. ಕರೆಕ್ಟಾ ಏರಿಯಾದ ಥಿಂಕ್ ಕ್ಲಾಸ್ 6 ಕ್ಲಾಸ್ 7 ಇಂದ ಏರಿಯಾ ಕಲ್ಕೊತ ಬಂದಿರ್ತೀರಪ್ಪಿ ಹೌದಾ ಇಲ್ಲ. ಇಲ್ಲಿ ಏನ್ ಬೇಕು ನನಗೆ ಅಟ್ಲೀಸ್ಟ್ ಏನ್ ಬೇಕು ನನಗೆ ಫಾರ್ಮುಲಾ ಬೇಕಾದ್ರದ್ದು. ಏರಿಯಾ ಫಾರ್ಮುಲಾ ಏನು ಲೆಂತ್ ಇಂಟು ಲೆಂತ್. ಕರೆಕ್ಟ್ ಅಪ್ಪಿ ಲೆಂತ್ ಯೂನಿಟ್ ಏನು ಇಲ್ಲೊಂದು ಲೆಂತ್ ಐತಿ ಇದ್ರ ಯೂನಿಟ್ ಏನು ಮೀಟರ್. ಅಂಡ್ ಸಿಮಿಲರ್ ಇಲ್ಲೊಂದು ಲೆಂತ್ ಐತಿ ಅದ್ರದ್ದು ಯೂನಿಟ್ ಏನು ಮೀಟರ್. ಏನಾಯ್ತು ಯೂನಿಟ್ ಮೀಟರ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಏನಾಯ್ತಪ್ಪಿ ದಟ್ ಈಸ್ ದ ಯೂನಿಟ್ ಆಫ್ ಏರಿಯಾದ ಯೂನಿಟ್ ಅದು. ಈಗ ಇದ್ರ DMF ಬರಿಬೇಕಲ್ಲ ನಾನು DMF ಬರಿಬೇಕು. DMF ಬರಿಬೇಕಪ್ಪಿ DMF ಬರಿಬೇಕಾದ್ರೆ ಕಂಪಲ್ಸರಿ ಏನ್ ಹಾಕ್ಬೇಕು ನೀನು ಫಸ್ಟ್ ರೂಲ್ಸ್. DMF ಬರಿಬೇಕಾದ್ರೆ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಹಿಯರ್. ರೂಲ್ ನಂಬರ್ 1. ರೂಲ್ ನಂಬರ್ 1 ಇದೇನೈತಲ್ಲಪ್ಪಿ ದಿಸ್ ಇಸ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್ ಐತಲ್ಲಪ್ಪಿ. ಆ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿ ಕಂಪಲ್ಸರಿ ಯು ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ. ಕರೆಕ್ಟಾ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟಿನ ಕಂಪಲ್ಸರಿ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಕರೆಕ್ಟಾ ಏರಿಯಾ ನೋಡಪ್ಪಿ ದಿಸ್ ಇಸ್ ಡಿರೈವ್ಡ್. ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಕನ್ವರ್ಟ್ ಮಾಡ್ಕೋಬೇಕು. ನೋಡು ಮೀಟರ್ ಲೆಂತ್ ಫಂಡಮೆಂಟಲ್ ಆಯ್ತಾ. ಲೆಂತ್ ಅಂದ್ರೆ ಫಂಡಮೆಂಟಲ್ ಇಲ್ಲೊಂದು ಲೆಂತ್ ಐತೆ ಫಂಡಮೆಂಟಲ್ ಅಂಡ್ ಮೀಟರ್ ಫಂಡಮೆಂಟಲ್ ಅಪ್ಪಿ ಮೀಟರ್ ಸ್ಕ್ವೇರ್ ಆಯ್ತು. ದಿಸ್ ಇಸ್ ಡಿರೈವ್ಡ್. ಮೀಟರ್ ಇಸ್ ಫಂಡಮೆಂಟಲ್ ದಿಸ್ ಇಸ್ ಡಿರೈವ್ಡ್ ಯೂನಿಟ್. ಡಿರೈವ್ಡ್ ಯೂನಿಟ್ ಆಗಿ ಕಂಪಲ್ಸರಿ ಕನ್ವರ್ಟ್ ಮಾಡ್ಕೋಬೇಕು. ಅಂಡ್ ಸಿಮಿಲರ್ಲಿ DMF ನ ಏನ್ ಮಾಡ್ಕೋಬೇಕು ಕಂಪಲ್ಸರಿ ಸ್ಕ್ವೇರ್ ಬ್ರಾಕೆಟ್ ನ ಬರಿಬೇಕು. ಹೆಂಗ್ ಬರಿಬೇಕು ಸ್ಕ್ವೇರ್ ಬ್ರಾಕೆಟ್ ನ ಬರಿಬೇಕು. ಹೆಂಗ್ ಬರಿಬೇಕಲ್ಲ ಸ್ಕ್ವೇರ್ ಬ್ರಾಕೆಟ್ ನ ಬರಿಬೇಕು. ರೂಲ್ ನಂಬರ್ 2 ಇವೆರಡು ರೂಲ್ ಫಾಲೋ ಮಾಡ್ಬೇಕು ಕಂಪಲ್ಸರಿ. ಕನ್ವರ್ಟ್ ಮಾಡಿ ಫಸ್ಟ್ ರೂಲ್ ನಂಬರ್ 1 ನೋಡು ಕನ್ವರ್ಟ್ ಮಾಡೀನಿ. ಸಿ ಹಿಯರ್ ಕನ್ವರ್ಟ್ ಮಾಡೀನಪ್ಪಿ ಕನ್ವರ್ಟ್ ಮಾಡಿ. ಸೊ ಲೆಟ್ಸ್ ಪುಟ್ ದ ಸ್ಕ್ವೇರ್ ಬ್ರಾಕೆಟ್. ಇಲ್ಲಿ MLT ಬರ್ಕೋತೀನಿ ಸರ್. MLT ಅಷ್ಟೇ ಬರ್ಕೋಬೇಕಂತ ಸರ್ ಇಲ್ಲ ಸರ್ ಎಲ್ಲಾನು ಬರ್ಕೊಂಡು ನನ್ನ ಹತ್ರ 7 ಬರ್ಕೋಬಹುದು. 7 ಬರ್ಕೊಳಕ್ ಆಗಲ್ಲ. ಸೊ ಮಿನಿಮಮ್ 3 ಬರ್ಕೋತೀನಿ. ಕ್ಲಿಯರ್ ಇಲ್ಲಿ ನೋಡಪ್ಪಿ ಇಲ್ಲೆಲ್ಲರ ಮಾಸ್ ಅಂತ ಐತೆ ಫಾರ್ಮುಲಾದಾಗ ಲೆಂತ್ ಇಂಟು ಲೆಂತ್ ಐತೆ. ಮಾಸ್ ಏನಾರ ಐತೆ ಮಾಸ್ ಇಲ್ಲ ಅಂದ್ರೆ ಮಾಸ್ 4 ಏನಾಯ್ತು 0 ಆಯ್ತು. ಒಂದು ಇಲ್ಲ ಮಾಸ್ ಒಂದ್ ಕಡೆ. ಸಿಮಿಲರ್ಲಿ ಲೆಂತ್ ಏನೈತಿ ನೋಡಿ ಇಲ್ಲಿ ಮೀಟರ್ ಎಷ್ಟೈತಿ ನೋಡು ಸ್ಕ್ವೇರ್ ಐತಿ. ಮೀಟರ್ ಪವರ್ ಏನೈತಿ ಸ್ಕ್ವೇರ್ ಐತಿ. ಲೆಂತ್ ಪವರ್ ಎಷ್ಟೈತಿ ಸ್ಕ್ವೇರ್ ಐತಿ ಮೀನ್ಸ್ 2 L ಟು ದ ಪವರ್ 2. ಎಲ್ಲರ ಟೈಮ್ ಸೆಕೆಂಡ್ ಅಂತ ಎಲ್ಲರೂ ಕಾಣ್ತದೆ ನಿನಗ ಫಾರ್ಮುಲಾದಾಗ ಅಲ್ಲಿ ಯೂನಿಟ್ ನಲ್ಲಿ ಟೈಮ್ ಇಲ್ಲ ಸೆಕೆಂಡ್ ಎಲ್ಲ ಕಾಣ್ತದೆ ಎಲ್ಲಿ ಕಾಣಲ್ಲ. ಮೀನ್ಸ್ ಟೈಮ್ ಟು ದ ಪವರ್ 0 ಅಂದ್ರೆ M ಟು ದ ಪವರ್ T ಟು ದ ಪವರ್ 0 ಅದಲ್ಲಪ್ಪಿ ಅವ್ನು ಬಿಟ್ಬಿಡು ನೀನು. ಉಳಿದಿದೆ ನೋಡಿ ನಿನಗ L ಟು ದ ಪವರ್ 2. ದಿಸ್ ಇಸ್ ದ DMF ಆಫ್ ಏರಿಯಾದೇನದು DMF. ಕ್ಲಿಯರಾ. ನೆಕ್ಸ್ಟ್ ಸೆಕೆಂಡ್ ಒನ್ ತಗೋ ವಾಲ್ಯೂಮ್. ಏನ್ ತಗೋತೀನಿ ನಾನು ವಾಲ್ಯೂಮ್ ತಗೋತೀನಿ. ವಾಲ್ಯೂಮ್ ಈಸ್ ಅ ಡಿರೈವ್ಡ್ ಕ್ವಾಂಟಿಟಿ. ಏನದು ಡಿರೈವ್ಡ್ ಯೂನಿಟ್. ಅದು ವಾಲ್ಯೂಮ್ದು ಡಿರೈವ್ಡ್ ಯೂನಿಟ್ ನ ರೂಲ್ ನಂಬರ್ 1 ಏನ್ ಮಾಡ್ಬೇಕು ಕಂಪಲ್ಸರಿ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕಪ್ಪಿ ಫಂಡಮೆಂಟಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಕನ್ವರ್ಟ್ ಮಾಡ್ಕೋ ವಾಟ್ ಇಸ್ ದ ಯೂನಿಟ್ ಆಫ್ ವಾಲ್ಯೂಮ್. ವಾಲ್ಯೂಮ್ ಯೂನಿಟ್ ಎಲ್ಲ ಮೀಟರ್ ಕ್ಯೂಬ್. ಏನು ಯೂನಿಟ್ ಏನು ಮೀಟರ್ ಕ್ಯೂಬ್. ಅದ್ರ DMF ಬರೀಪಿ DMF ಏನಾಯ್ತು MLT ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ಬರ್ಕೊಂಡು ಸ್ಕ್ವೇರ್ ಬ್ರಾಕೆಟ್ ನ ಕಂಪ್ಲೀಟ್ ಮಾಡು. ಮಾಸ್ ಏನ್ ರೈತನ ಇಲ್ಲಿ kg ಅಂತ ಏನ್ ರೈತನಪ್ಪಿ ಏನೂ ಇಲ್ಲ ಮೀನ್ಸ್ M ಟು ದ ಪವರ್ 0.
ಲೆಂತ್ ಏನ್ರ ಐತಲ್ಲ ಇಲ್ಲಿ ಐತಲ್ಲ ಮೀಟರ್ ಅಂದ್ರೆ ಲೆಂತ್ ಪವರ್ ಎಷ್ಟು ಐತಿ 3 ಐತಿ ಮೀನ್ಸ್ ಎಲ್ ಟು ದ ಪವರ್ 3. ನೆಕ್ಸ್ಟ್ ಟಿ ಏನ್ರ ಐತನಪ್ಪ ಇಲ್ಲಿ ಟೈಮು ಏನೂ ಇಲ್ಲ ಸೊ ಇಟ್ ಈಸ್ ಎಲ್ ಟು ದ ಪವರ್ 3. ಏನು ಉಳಿದ ನನ್ನ ಹತ್ರ ಎಲ್ ಟು ದ ಪವರ್ 3 ಉಳಿತು. ಕರೆಕ್ಟಾ? ನೆಕ್ಸ್ಟ್ ಥರ್ಡ್ ಒನ್ ಕನ್ಸಿಡರ್ ಮಾಡ್ಕೋಪಿ. ಥರ್ಡ್ ಒನ್ ತಗೋ ಡೆನ್ಸಿಟಿ ತಗೋತೀನಿ ನಾನು. ಏನ್ ತಗೋತೀನಿ ನಾನು ಡೆನ್ಸಿಟಿ ತಗೋತೀನಿ. ಕ್ಲಿಯರ್? ಡೆನ್ಸಿಟಿ ತಗೋ. ಡೆನ್ಸಿಟಿದು ಸರ್ ನನಗೆ ಡೆನ್ಸಿಟಿ ಗೊತ್ತಿಲ್ಲ ಸರ್, ಅದ್ರದ್ದು ಯೂನಿಟ್ ಗೊತ್ತಿಲ್ಲ ಸರ್. ಬಿಡಪ್ಪಿ ಫಾರ್ಮುಲಾ ಗೊತ್ತದಲ್ಲ, ತಗೋ ಫಾರ್ಮುಲಾ ತಗೋ. ಫಾರ್ಮುಲಾ ಏನದ? ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. ಮಾಸ್ ಯೂನಿಟ್ ಆಲ್ರೆಡಿ ಗೊತ್ತಂದಿಲ್ಲ. ಮಾಸ್ ಯೂನಿಟ್ ಏನ ಕೆಜಿ ಡಿವೈಡೆಡ್ ಬೈ ವಾಲ್ಯೂಮ್ ಯೂನಿಟ್ ಏನು ಆಲ್ರೆಡಿ ಗೊತ್ತಂದಿಲ್ಲ. ಏನು ಮೀಟರ್ ಕ್ಯೂಬ್. ಏನ ಮೀಟರ್ ಕ್ಯೂಬ್. ಮೀಟರ್ ಕ್ಯೂಬ್. ಈಗೇನಾಯ್ತು ಕೆಜಿ ಅಂದ್ರೂ ಎಲ್ಲ ದಟ್ ಈಸ್ ಅ ಫಂಡಾಮೆಂಟಲ್ ಯೂನಿಟ್. ಮೀಟರ್ ಅಂದ್ರೆ ಏನು? ದಟ್ ಈಸ್ ಆಲ್ಸೋ ಫಂಡಾಮೆಂಟಲ್ ಯೂನಿಟ್. ಫಂಡಾಮೆಂಟಲ್ ಯೂನಿಟ್ ಕನ್ವರ್ಟ್ ಆಯ್ತಪ್ಪಿ. ರೈಟ್ ದ ಡಿ ಎಂ ಎಫ್. ಡಿ ಎಂ ಎಫ್ ಬರೀ ಹಾ ಏನ್ ಬರೀತಿ ಫಸ್ಟ್ ಬ್ರಾಕೆಟ್ನಾಗ ಸ್ಕ್ವೇರ್ ಬ್ರಾಕೆಟ್ನಾಗ ಎಂ ಎಲ್ ಟಿ ಅಂತ ಬರ್ಬಿಡು. ಆಮೇಲೆ ಏನಿಲ್ಲದವು ಪವರ್ ಬರ್ಕೋತ. ಮಾಸ್ ಎಷ್ಟೈತಿ? ಓನ್ಲಿ 1 ಐತಿ ಮೀನ್ಸ್ ಎಂ ಟು ದ ಪವರ್ 1. ಲೆಂತ್ ಎಷ್ಟೈತಪ್ಪಿ? 3 ಐತಿ. 3 ಬಟ್ ಡಿವೈಡೆಡ್ ಬೈ 3 ಐತಲ್ಲ ಸೊ -3. ಟೈಮ್ ಏನ್ ರೈತನಲ್ಲಿ? ಟೈಮ್ ಇಲ್ಲ. ದಿಸ್ ಇಸ್ ಟಿ ಟು ದ ಪವರ್ 0. ಇಲ್ಲ ನಾ ಹಿಂಗೂ ಬರಿಬಹುದು, ಇಲ್ಲ ಡೈರೆಕ್ಟ್ ಟೈಮ್ ಬರ್ಕೋತೀನಿ. ಎಂ ಟು ದ ಪವರ್ 1 ಎಂ ಟು ದ ಪವರ್ 1 ಅಂದ್ರೆ ಎಷ್ಟು? ಎಂ ಅಂದಂಗ ಎಂ ಎಲ್ ಟು ದ ಪವರ್ 3. ದಿಸ್ ಈಸ್ ದ ಡಿ ಎಂ ಎಫ್ ಆಫ್ ಡೆನ್ಸಿಟಿ. ಕರೆಕ್ಟ್? ನೆಕ್ಸ್ಟ್ ಫೋರ್ತ್ ಒನ್ ವೆಲಾಸಿಟಿ ಬರಿ. ವೆಲಾಸಿಟಿ ಅಕಾರ್ಡಿಂಗ್ ಟು ಫಾರ್ಮುಲಾ ಹೋಗವು. ಯೂನಿಟ್ಸ್ ಗೊತ್ತಿಲ್ಲಲ್ಲ ನಿಮಗಿನ. ಓಕೆ, ಅಕಾರ್ಡಿಂಗ್ ಟು ಫಾರ್ಮುಲಾ ವೆಲಾಸಿಟಿ ಫಾರ್ಮುಲಾ ಏನು? ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಏನಪ್ಪಿ? ಮೀಟರ್. ಡಿಸ್ಪ್ಲೇಸ್ಮೆಂಟ್ ಟು ಡಿಸ್ಟೆನ್ಸ್. ಲೆಂತ್ ಅಂದಂಗ ಹೈಟು ಬ್ರೆಡ್ತು ಇವೆಲ್ಲ ಏನಪ್ಪಿ? ಲೆಂತ್. ಸೊ ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಏನು? ಮೀಟರ್. ಡಿವೈಡೆಡ್ ಬೈ ಟೈಮ್ ಯೂನಿಟ್ ಏನು? ಸೆಕೆಂಡ್. ಟೈಮ್ ಯೂನಿಟ್ ಏನ? ಸೆಕೆಂಡ್. ಸೊ ಡಿ ಎಂ ಎಫ್ ಬರೀಪಿ ಡಿ ಎಂ ಎಫ್. ಡಿ ಎಂ ಎಫ್ ಕರೆಕ್ಟಪ್ಪಿ. ನೆಕ್ಸ್ಟ್ ಟೈಮ್ ನೀವೇ ಟ್ರೈ ಮಾಡ್ಬೇಕಪ್ಪಿ. ಕ್ಲಿಯರಾ? ನೆಕ್ಸ್ಟ್ ಡಿ ಎಂ ಎಫ್ ಆಯ್ತಾ? ಡಿ ಎಂ ಎಫ್ ಏನ್ ಬರೀತಿ? ಸ್ಕ್ವೇರ್ ಬ್ರಾಕೆಟ್ ಹಾಕ್ತಿ. ನೆಕ್ಸ್ಟ್ ಎಂ ಎಲ್ ಟಿ ಅಂತ ಮೊದಲೇ ಬರ್ಕೊಂಡ್ಬಿಡ್ತಿ. ಬರ್ಕೊಂಡಾದ್ಮೇಲೆ ಮಾಸ್ ಏನೈತಿ, ಲೆಂತ್ ಏನೈತಿ, ಟಿ ಏನೈತಿ, ಇನ್ ಟರ್ಮ್ಸ್ ಆಫ್ ಪವರ್ ಸಬ್ಸ್ಟಿಟ್ಯೂಟ್ ಮಾಡ್ಕೋತಿ. ಅಲ್ಲಿ ಲೆಂತ್ ಏನು ಮೀನ್ಸ್ ಮಾಸ್ ಐತಿ. ಫಸ್ಟ್ ಮಾಸ್ ಏನ್ ರೈತಿ? ಕೆಜಿ ಅಂತೇನು? ಏನು ಇಲ್ಲ. ಸೊ ಎಂ ಟು ದ ಪವರ್ ಏನಾಯ್ತು? 0 ಆಯ್ತು. ಸಿಮಿಲರ್ಲಿ ಎಲ್ ಐತೆ. ಎಲ್ ಅಂದ್ರೆ ಲೆಂತ್. ಲೆಂತ್ ಎಷ್ಟು ಏನ್ ರೈತೇನೆ ಇಲ್ಲಿ? ಐತ್ ಸರ್, ಮೀಟರ್ ಐತ್ ಸರ್. ಸೊ ಎಲ್ ಟು ದ ಪವರ್ 1. ಸಿಮಿಲರ್ಲಿ ಟೈಮ್ ಐತೆ. ಟೈಮ್ ಏನ್ರ ಸೆಕೆಂಡ್. ಓಕೆ, ಸೆಕೆಂಡ್ ಐತೆ. ಎಷ್ಟು ಐತಿ ಸೆಕೆಂಡ್? 1 ಐತಿ. ಬಟ್ ಡಿವೈಡೆಡ್ ಬೈ ಐತಲ್ಲ ಸೊ -1. ಮೀನ್ಸ್ ಇದು ಫೈನಲಿ ಏನಾಯ್ತು? ಫೈನಲ್ ಫಾರ್ಮ್ ಎಂ ಅಂತೂ 0 ಆಗ್ಬಿಡ್ತು. ಉಳಿದಿದ್ದೇನು? ಎಲ್ ಟು ದ ಪವರ್ 1. ಪವರ್ 1 ಅಂದ್ರೆ ಬಿಟ್ರೆ ಹಿಡಿತೈತಲ್ಲ? ಹಿಡಿತೈತಲ್ಲ? ಬಿಟ್ಬಿಡುವಾಗ ಎಲ್ ಟಿ ಟು ದ ಪವರ್ -1. ದಿಸ್ ಇಸ್ ದ ಡಿ ಎಂ ಎಫ್ ಆಫ್ ದಿ ವೆಲಾಸಿಟಿ. ಕರೆಕ್ಟಾ? ನೆಕ್ಸ್ಟ್ ನೋಡೋಣ. ಐ ಹೋಪ್ ನೀವು ಬರ್ಕೊಳಕತ್ತೀರಿ ಅಂತ ಅನ್ಕೊಂಡಿನಪ್ಪಿ ನಾನು. ಸೊ ಫಾಸ್ಟ್ ಆಗಿ ನೋಡ್ಕೊತ ಹೋಗಮ್ಮ. ಇನ್ನ ನಮ್ಮ ಹತ್ರ ಡಿಸ್ಕಸ್ ಮಾಡೋದು ಜಾಸ್ತಿ ಐತಿ. ಫಿಫ್ತ್ ಒನ್ ಸ್ಪೀಡ್ ಬರೆಯತ್ತೆ. ಸ್ಪೀಡ್ ಫಾರ್ಮುಲಾ ಏನು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಯೂನಿಟ್ ಏನು? ಮೀಟರ್. ಡಿವೈಡೆಡ್ ಬೈ ಟೈಮ್ ಯೂನಿಟ್ ಏನು? ಸೆಕೆಂಡ್. ಬರೀ ಡಿ ಎಂ ಎಫ್. ಡಿ ಎಂ ಎಫ್ ಇಸ್ ಈಕ್ವಲ್ಸ್ ಟು ಡಿ ಎಂ ಎಫ್ ಏನಾಯ್ತು? ಎಂ ಎಲ್ ಟಿ ಮೊದಲೇ ಬರ್ದು. ಲೆಂತ್ ಏನ್ರ ಐತೇನು? ಐತಲ್ ಸರ್. ಏನೈತದು? 1 ಐತ್ ಸರ್. ಸೊ ಎಂ. ಮಾಸ್ ಏನ್ರ ಐತನಪಿ? ಮಾಸ್ ಏನೂ ಇಲ್ಲ. ಸೊ 0 ಇಟ್ ಇಸ್. ನೆಕ್ಸ್ಟ್ ಟೈಮ್ ಏನ್ರ ಐತೇನಪಿ? ಐತಿ. ಎಷ್ಟೈತಿ? ಒಂದೇ ಟೈಮ್. ಸೆಕೆಂಡ್ ಅಂತ ಒಂದೇ ಐತಲ್ಲ ಸೊ ಸೆಕೆಂಡ್ ಮೀನ್ಸ್ 1. ಇದಕ್ಕೆ ಏನ್ ಮಾಡ್ಕೊತೀನಪ್ಪ ಅಂದ್ರೆ ಡಿವೈಡೆಡ್ ಬೈ ಐತಲ್ಲ ಸೊ -1 ಕೊಡ್ಬೋದು. ದಿಸ್ ಇಸ್ ದ ಡಿ ಎಂ ಎಫ್ ಆಫ್ ಸ್ಪೀಡ್. ಕರೆಕ್ಟಾ? ನೆಕ್ಸ್ಟ್ 6th ಒನ್ ಕನ್ಸಿಡರ್ ಮಾಡ್ಕೊ. ಎಕ್ಸಲರೇಷನ್ ತಗೋ. Why? What is this? Why? Acceleration. Correct? Acceleration formula ಏನಂತೆ? Delta V divided by T. Change in velocity divided by time. ಏನಪ್ಪಿ? Change in velocity divided by time. Okay, ಬರೀ ಇದನ್ನ. Change in velocity ಅಂದ್ರೆ velocity ಯೂನಿಟ್ ಏನು? ಸರ್ ಬರ್ದಿರಲ್ಲ ಸರ್ ಆಲ್ರೆಡಿ. ಎಲ್ಲೈತೆ ಸರ್? ಮೀಟರ್ ಪರ್ ಸೆಕೆಂಡ್.
ಸೊ ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್. ಇದು ಬರೇ ವೆಲಾಸಿಟಿ ಅದ, ಟೈಮ್ ದಿನ ಬರ್ಕೊಂಡಿಲ್ಲ ನಾನು, ಬರೇ ವೆಲಾಸಿಟಿ ಇದೆ. ಮೀಟರ್ ಡಿವೈಡೆಡ್ ಬೈ ಟೈಮ್ ಐತಿ. ಕೆಳಗೆ ಆಲ್ರೆಡಿ ಏನೈತಿ ಒಂದು ಟೈಮ್ ಐತಿ. ಟೈಮ್ ಯೂನಿಟ್ ಏನು ಸೆಕೆಂಡ್, ಮೀನ್ಸ್ ಎಸ್ ಯೂನಿಟ್ ಏನಾಯ್ತು ಮೀಟರ್ ಪರ್ ಆರ್ ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಆಯ್ತು. ಆ ಡಿ ಎಂ ಎಫ್ ಬರೀ ಡಿ ಎಂ ಎಫ್ ಬರೀಪಿ ಸ್ಕ್ವೇರ್ ಬ್ರಾಕೆಟ್ ಎಂ ಬರ್ಕೋಬೇಕು, ಎಲ್ ಬರ್ಕೋಬೇಕು, ಟಿ ಬರ್ಕೋಬೇಕು. ಮಾಸ್ ಏನ್ರ ಐತನೇ ಇಲ್ಲಿ ಕೆಜಿ ಅಂತ ಏನ್ರ ಐತನಪಿ, ಮಾಸ್ ಏನು ಇಲ್ಲ. ಸೊ ಎಂ ಟು ದ ಪವರ್ 0. ನೆಕ್ಸ್ಟ್ ಲೆಂತ್ ಏನ್ರ ಐತೇನಪಿ, ಐತ್ ಸರ್ ಮೀಟರ್ ಅಂತ ಐತಿ. ಎಷ್ಟು ಐತಿ ಮೀಟರ್, ಒಂದೇ ಐತಿ. ಸೊ ಎಲ್ ಟು ದ ಪವರ್ 1. ನೆಕ್ಸ್ಟ್ ಟೈಮ್ ಐತೇನಪಿ, ಓಕೆ ಐತಲ್ಲ ಟೈಮ್ ಸೆಕೆಂಡ್ ಅಂತ ಐತಿ. ಸೊ ಸೆಕೆಂಡ್ ಪವರ್ ಎಷ್ಟು ಐತಿ 2 ಐತಿ. ಅಂದ್ರೆ ಟೈಮ್ ಪವರ್ ಎಷ್ಟಪಿ 2, ಬಟ್ ಡಿವೈಡೆಡ್ ಬೈ ಐತಲ್ಲ ಮೈನಸ್ ಕೊಡಬೇಕು. ಕ್ಲಿಯರಾ? ದಿಸ್ ಇಸ್ ಆಕ್ಸಲರೇಷನ್. ಓಕೆ ನೆಕ್ಸ್ಟ್ ಫೋರ್ಸ್ ಬರಿತೀನಿ. 6th one ಆಯ್ತಪಿ. ನೆಕ್ಸ್ಟ್ 7th one ಫೋರ್ಸ್. ಫೋರ್ತ್ ಎಸ್ ಯೂನಿಟ್ ಏನು, ಫೋರ್ಸ್ ಎಸ್ ಯೂನಿಟ್ ಏನು ನ್ಯೂಟನ್. ಯೂನಿಟ್ ಆಫ್ ಫೋರ್ಸ್ ಏನಿಲ್ಲ ನ್ಯೂಟನ್. ಬಟ್ ನ್ಯೂಟನ್ ಅಂದ್ರೆ ಏನಿಲ್ಲ, ದಟ್ ಇಸ್ ಡಿರೈವ್ಡ್. ಡಿರೈವ್ಡ್ ಐತಪ್ಪ ಅಂತ ನಾನು ಅದನ್ನ ಸ್ಪ್ಲಿಟ್ ಮಾಡಿ ಒಳಗಡೆ ನ್ಯೂಟನ್ ಒಳಗಡೆ ಏನೇನೈತೆ ನೋಡ್ಕೋಬೇಕು. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಹೋಗ್ತೀನಿ ನಾನು. ಫೋರ್ಸ್ ಫಾರ್ಮುಲಾ ಏನು, ಎಫ್ ಈಸ್ ಈಕ್ವಲ್ಸ್ ಟು ಮಾ ಅಕಾರ್ಡಿಂಗ್ ಟು ದ, ಅಕಾರ್ಡಿಂಗ್ ಟು ವಾಟ್, ಅಕಾರ್ಡಿಂಗ್ ಟು ದ ನ್ಯೂಟನ್ ಸೆಕೆಂಡ್ ಲಾ. ದೆನ್ ಎಫ್ ಈಸ್ ಈಕ್ವಲ್ಸ್ ಟು ಯೂನಿಟ್ ಏನಾಗ್ತದೆ ನೋಡು, ಎಂ ಅಂದ್ರೆ ಇಲ್ಲ ಮಾಸ್, ಮಾಸ್ ಯೂನಿಟ್ ಏನು ಕೆಜಿ. ನೆಕ್ಸ್ಟ್ ಎಕ್ಸಲರೇಷನ್ ಐತಿ. ಎಕ್ಸಲರೇಷನ್ ಯೂನಿಟ್ ಜಸ್ಟ್ ನಾವು ಡಿಸ್ಕಸ್ ಮಾಡಿ ನಿನ್ನೆ ಐತಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಡಿಸ್ಕಸ್ ಮಾಡಿ. ಏನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಡಿಸ್ಕಸ್ ಮಾಡಿ. ಸೊ ಮೀಟರ್ ಪರ್ ಅಂದ್ರೆ ಡಿವೈಡೆಡ್ ಬೈ, ಓಕೆ ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್. ಬರೀ ಡಿ ಎಂ ಎಫ್ ಬರೀ ಇದ್ರದ್ದು ಡಿ ಎಂ ಎಫ್ ಈಸ್ ಈಕ್ವಲ್ಸ್ ಟು ಎಂ ಎಲ್ ಟಿ. ಫಸ್ಟ್ ಎಂ ಎಲ್ ಟಿ ಅಂತ ಬರ್ಕೊಂಡ್ಬಿಡಪ್ಪಿ. ಮಾಸ್ ಏನ್ರ ಐತಾನೆ ಇಲ್ಲಿ ಸರ್, ಐತ್ ಸರ್ ಕೆಜಿ ಅಂತ ಐತಿ ಸರ್. ಸೊ ಎಷ್ಟು ಐತಿ ಅದು ಒಂದೇ ಐತಿ, ಅಂದ್ರೆ ಮಾಸ್ ಟು ದ ಪವರ್ ಏನು 1. ನೆಕ್ಸ್ಟ್ ಲೆಂತ್ ಏನ್ರ ಐತೆ ನೋಡ್ಲ ಫಾರ್ಮುಲಾ ಈಗ ಯೂನಿಟ್ ನಾಗ. ಓಕೆ ಲೆಂತ್ ಐತಿ ಸರ್, ಏನೈತಿ ಅದು ಮೀಟರ್ ಐತಿ. ಎಷ್ಟೈತಿ ಒಂದೇ ಐತಿ. ಸೊ ಎಲ್ ಟು ದ ಪವರ್ 1. ನೆಕ್ಸ್ಟ್ ಟೈಮ್ ಏನ್ರ ಐತಿ ಇಲ್ಲಿ ಐತಿ ಸರ್, ಟೈಮ್ ಐತಿ. ಎಷ್ಟೈತಿ 2 ಐತಿ, ಮೀನ್ಸ್ 2. ಬಟ್ ಡಿವೈಡೆಡ್ ಬೈ ಐತಲ್ಲ, ಡಿವೈಡೆಡ್ ಬೈ ಐತಪ್ಪ ಮೈನಸ್, ಮೈನಸ್ 2. ದಿಸ್ ಇಸ್ ದ ಡಿ ಎಂ ಎಫ್ ಆಫ್, this is the DMF of force. Clear a bit? And next one, 8th one, work the unit ಬೇಕು ನನಗೆ, ಸಾರಿ work the DMF ಬೇಕು. According to the formula, work formula ಏನು, W is equals to F into means force into displacement. Force into displacement. ನಿಮ್ಗೆ ಫೋರ್ಸ್ DMF ಆಲ್ರೆಡಿ ಗೊತ್ತದ. ನೆಕ್ಸ್ಟ್ ಡಿಸ್ಪ್ಲೇಸ್ಮೆಂಟ್ DMF ಆಲ್ರೆಡಿ ಗೊತ್ತು. ಫೋರ್ಸ್ ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ಎರಡು DMF ಆಲ್ರೆಡಿ ಗೊತ್ತದೆ. ಬರ್ಕೋ ಡಿಎಂಎಫ್ ಬೇಡ, ಫಾರ್ಮುಲಾ ತಗೊಂಡೋಗ್ಬಿಡಪ್ಪಿ, ಯೂನಿಟ್ಸ್ ತಗೊಂಡೋಗ್ಬಿಡಮ್ಮ. ಓಕೆ ತಗೊಂಡು ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಫೋರ್ಸ್ ಯೂನಿಟ್ ಏನು ಕೆಜಿ, ಕೆಜಿ ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಇಂಟು ಡಿಸ್ಪ್ಲೇಸ್ಮೆಂಟ್ ಯೂನಿಟ್ ಏನು, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಲೆಂತ್. ಅದು ಲೆಂತ್ ಯೂನಿಟ್ ಏನು ಮೀಟರ್. ಇಲ್ಲಿ ಮೀಟರ್, ಇಲ್ಲಿ ಮೀಟರ್, ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್, ಮೀಟರ್ ಸ್ಕ್ವೇರ್ ಬರ್ಕೊಂಡು ಡೈರೆಕ್ಟ್. ದಿಸ್ ಇಸ್ ದ ಯೂನಿಟ್ ಆಫ್ ವರ್ಕ್. ಬಟ್ ಸಿಂಪಲ್ ಆಗಿ ಏನಂದ್ಬಿಡ್ತೀವಪ್ಪ ಅಂದ್ಬಿಟ್ಟು ಜೌಲ್ ಅಂದ್ಬಿಡ್ತೀವಿ. ಏನಂದ್ಬಿಡ್ತೀವಿ ಜೌಲ್ ಅಂದ್ಬಿಡ್ತೀವಿ. ಇದನ್ನೆಲ್ಲಾನು ಮಿಕ್ಸ್ ಮಾಡಿ ಏನು ಟೈಮ್ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನಕ್ಕೆ ಬರಲ್ಲ. ವಾಟ್ ಇಸ್ ದ ಯೂನಿಟ್ ಆಫ್ ದಿ ವರ್ಕ್, ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಎವ್ರಿ ಟೈಮ್ ಇಷ್ಟು ದೂರ ಅನ್ನಕ್ಕೆ ಬರಲ್ಲ. ಸೊ ವಿ ಹ್ಯಾವ್ ಟು ಸೇವ್ ಅವರ್ ಎನರ್ಜಿ ಫಾರ್ ಅದರ್ ಆಕ್ಟಿವಿಟೀಸ್. ಕರೆಕ್ಟಾ? ಅದರ ಬೇರೆ ಆಕ್ಟಿವಿಟಿ ಮಾಡಕ್ಕೆ ನಂಗೆ ಎನರ್ಜಿ ಬೇಕಪ್ಪ, ಅದಕ್ಕೆ ನನಗೆ ಎಲ್ಲ ಇಲ್ಲೇ ವೇಸ್ಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನಕ್ಕೆ ಬರಲ್ಲ ನಂಗೆ ಎವ್ರಿ ಟೈಮ್. ಇನ್ಸ್ಟೆಡ್ ಆಫ್ ದಾಟ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಅ ಜೌಲ್ ಅಂತ ಕರೆದ್ಬಿಡ್ತೀನಿ ನಾನು. ಜೌಲ್ ಅಂದ್ರೆ ಜೌಲ್ ಫಾರ್ಮ್. ಇದು ಜೌಲ್ ಒಳಗಡೆ ಇಷ್ಟಿರ್ತೈತಿ, ಇಷ್ಟೆಲ್ಲ ಒಳಗಡೆ ಇರ್ತೈತಿ, ಜೌಲ್ ಒಳಗಡೆ ಇರ್ತೈತಿ. ಡಿ ಎಂ ಎಫ್ ಬರೀ ಇದ್ರದ್ದು. ಸೊ ರೈಟ್ ದ ಡಿ ಎಂ ಎಫ್. ಡಿ ಎಂ ಎಫ್, ಡಿ ಎಂ ಎಫ್ ಈಸ್ ಈಕ್ವಲ್ಸ್ ಟು ಬರೀ ಎಂ ಎಲ್ ಟಿ ಅಂತ ಫಸ್ಟ್ ಬರ್ಕೊಂಡ್ಬಿಡು, ಎಂ ಎಲ್ ಟಿ. ಕರೆಕ್ಟಾ? ಮಾಸ್ ಏನ್ ಐತಾನೆ ಇಲ್ಲಿ ಐತಲ್ಲ ಕೆಜಿ ಅಂತ. ಎಷ್ಟೈತಿ ಒಂದೇ ಐತಿ, ಕೆಜಿ ಅಂತ ಒಂದೇ ಐತಿ. ಸೊ ಎಂ ಟು ದ ಪವರ್ 1. ಲೆಂತ್ ಐತನಪ್ಪ ಏನ್ರ ಐತಲ್ಲ ಮೀಟರ್ ಅಂತ ಐತಿ. ಎಷ್ಟು ಲೆಂತ್ ಐತೈತಿ 2 ಲೆಂತ್ ಅದಾವೆ, ಬಿಕಾಸ್ ಮೀಟರ್ ಸ್ಕ್ವೇರ್ ಐತಿ. ಪವರ್ ಎಷ್ಟೈತಿ 2 ಐತಿ. ಸೊ 2 ಎಂ ಟು ದ ಪವರ್, ಸಾರಿ ಎಲ್ ಟು ದ ಪವರ್ 2. ಸಿಮಿಲರ್ಲಿ ಟೈಮ್ ನೋಡಪ್ಪಿ, ಟೈಮು ಸೆಕೆಂಡ್ ಅಂತ ಐತಿ. ಎಷ್ಟದ 2 ಅಂತ. ಸೊ 2 ಡಿವೈಡೆಡ್ ಬೈ ಅದಲ್ಲ, ಸೊ ಮೈನಸ್ 2. ಏನು ಮೈನಸ್ 2. ದಿಸ್ ಇಸ್ ದ ಡಿ ಎಂ ಎಫ್ ಆಫ್ ದಿ ವರ್ಕ್. ವರ್ಕ್ ಟು ಡಿ ಎಂ ಎಫ್. ಕ್ಲಿಯರ್?
ನೆಕ್ಸ್ಟ್ ಎಂಟದವನು ಬಿ. ನೆಕ್ಸ್ಟ್ 9ನೇ, 9th ಒನ್. ಎಷ್ಟನೇದು? 9th ಒನ್. 9th ಒನ್. 9th ಒನ್ ಜಿ. ಜಿದ್ ಬೇಕು ನನಗೆ. ಜಿ ಅಂದ್ರೇನು? ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇರಬೇಕು ಸರ್. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಎಕ್ಸಲರೇಷನ್ ಎರಡು ಸೇಮ್ ಅಲ್ಲ ಸರ್? ಎಸ್ ಸರ್, ಎರಡು ಸೇಮ್ ಸರ್. ಬಟ್ ಇದು ಹಾರಿಜಾಂಟಲ್ ಎಕ್ಸಲರೇಷನ್ ತಗೊಂಡಿದ್ವಿ, ಇದನ್ನೇನು ತಗೋಬೇಕು? ವರ್ಟಿಕಲ್ ಎಕ್ಸಲರೇಷನ್ ಅಂತ ತಗೋಬೇಕು. ಸೊ ಇದ್ರದ್ದು ಯೂನಿಟ್ ಏನಾಗ್ತದ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎಕ್ಸಲರೇಷನ್ ಇದು ಎರಡು ಸೇಮ್. ಸೊ ಇದ್ರದ್ದು ಏನಾಗ್ತೈತಿ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏನಾಗ್ತದ? ಮೀಟರ್ ಪರ್ ಸೆಕೆಂಡ್. ಎಂ ಎಫ್ ಬರೀ ಇದ್ರದ್ದು ಎಂ ಎಲ್ ಟಿ. ಕರೆಕ್ಟ್ ಬಿ? ಮಾಸ್ ಏನ್ ರೈತನೋ? ಮಾಸ್ ಏನು ಇಲ್ಲ. ಮಾಸ್ ಅಂದ್ರೆ ಕೆಜಿ ಇರ್ಬೇಕಲ್ಲಿ. ಕೆಜಿ ಏನ್ ರೈತನ ಬಿ? ಕೆಜಿ ಇಲ್ಲ. ಸೊ ಎಂ ಟು ದ ಪವರ್ 0. ಲೆಂತ್ ಏನ್ ರೈತನು? ಐತಲ್ಲ ಮೀಟರ್ ಅಂತ. ಎಷ್ಟು ಐತಿ ಮೀಟರ್? ಒಂದೇ ಐತಿ. ಸೊ ಎಲ್ ಟು ದ ಪವರ್ 1. ನೆಕ್ಸ್ಟ್ ಟೈಮ್ ಏನ್ ರೈತನ ಬಿ? ಐತಲ್ಲ ಸೆಕೆಂಡ್ ಅಂತ ಹೇಳಿ. ಬಟ್ ಏನೈತಿ? ಎಷ್ಟೈತಿ ಸೆಕೆಂಡ್? 2 ಅದು. ಸೊ ಬಟ್ ಡಿವೈಡೆಡ್ ಬೈ ಐತಲ್ಲ, 4 ಅಂದ್ರೆ ಏನು? ಡಿವೈಡೆಡ್ ಬಂದು ಡಿವೈಡೆಡ್ ಬೈ ಐತಲ್ಲ, ಸೊ minus 2. This is acceleration due to gravity. Correct? Next one. Next momentum. Linear momentum. ನಿಮ್ ನೆಕ್ಸ್ಟ್ ಚಾಪ್ಟರ್ ಒಳಗಡೆ ಬರ್ತಾವಿವು. ನೆಕ್ಸ್ಟ್ ಚಾಪ್ಟರ್ ಒಳಗಡೆ ಬರ್ತಾವಪ್ಪಿ, ಅಲ್ಲಿ ನೋಡೋಮಂತೆ. ಬಟ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ ಕ್ಲಾರಿಟಿ. ಬಟ್ ಮೂಮೆಂಟಮ್ ಬಗ್ಗೆ ಕಲ್ತಿ, ವರ್ಕ್ ಬಗ್ಗೆ ಕಲ್ತಿ, ನೆಕ್ಸ್ಟ್ ಫೋರ್ಸ್ ಬಗ್ಗೆ ಕಲ್ತಿ, ನಿಮ್ ಲೋವರ್ ಕ್ಲಾಸಸ್ ಒಳಗೆ ಕಲ್ತಿರ. ಅದ್ರ ಸಂಬಂಧ ಇವ್ ತಗೊಳಕತ್ತೀನಿ ನಾನು. ಕ್ಲಿಯರ್? ಲಿನಿಯರ್ ಮೂಮೆಂಟಮ್. ಲಿನಿಯರ್ ಮೂಮೆಂಟಮ್ ಏನಪ್ಪಾ? ಫಾರ್ಮುಲಾ ಏನೈತಪ್ಪ ಅಂದ್ರೆ ಪಿ ಇಸ್ ಈಕ್ವಲ್ಸ್ ಟು ಎಂ ವಿ ಅಂತ ಐತಿ. ಮಾಸ್ ಇಂಟು ವೆಲಾಸಿಟಿ ಅಂತ ಐತಿ. ನನ್ನ ಮಾಸ್ ಯೂನಿಟ್ ಗೊತ್ತದ, ವೆಲಾಸಿಟಿ ಯೂನಿಟ್ ಗೊತ್ತದ ಆಲ್ರೆಡಿ. ಕರೆಕ್ಟಾ? ಬರ್ಕೊಂಡ್ಬಿಡಪ್ಪಿ. ಪಿ ಇದು ಯೂನಿಟ್ ಏನಾಗ್ತದೆ ಫಸ್ಟ್ ಬರ್ಕೊ. ಮಾಸ್ ಇಂಟು ವೆಲಾಸಿಟಿ. ಮಾಸ್ ಏನಾಗ್ತದ? ಕೆಜಿ ಆಗ್ತೈತಿ. ಇಂಟು ವೆಲಾಸಿಟಿ. ವೆಲಾಸಿಟಿ ಏನದ? ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್. ಇದು ಡಿ ಎಂ ಎಫ್ ಬರೆಯಪ್ಪಿ. ಪ್ರೊವೈಡ್ ದ ಡಿ ಎಂ ಎಫ್. ಡಿ ಎಂ ಎಫ್ ಈಸ್ ಈಕ್ವಲ್ಸ್ ಟು ಎಂ ಎಲ್ ಟಿ. ಫಸ್ಟ್ ಹಂಗ್ ಬರ್ಕೊಂಡ್ಬಿಡು. ಕರೆಕ್ಟಾ? ಎಂ ಎಲ್ ಟಿ ಅಂತ ಬರ್ಕೊಂಡ್ಬಿಡಪ್ಪಿ. ಕ್ಲಿಯರ್ ಅಪ್ಪಿ? ನೆಕ್ಸ್ಟ್ ಎಂ ಎಲ್ ಟಿ ಅಂತ ಬರ್ಕೊಂತೀವಿ. ಕ್ಲಿಯರ್? ಓಕೆ. ಮಾಸ್ ಅಂದ್ರೆ ಎಷ್ಟೈತಿ? ಕೆಜಿ. ಎಷ್ಟೈತಿ? ಒಂದೇ ಐತಿ. ಸೊ ಎಂ ಟು ದ ಪವರ್ 1. ಲೆಂತ್ ಎಷ್ಟೈತಿ? ಮೀಟರ್. ಒಂದೇ ಐತಿ. ಸೊ ಎಲ್ ಟು ದ ಪವರ್ 1. ಟೈಮ್ ಎಷ್ಟೈತಿ? ಒಂದೇ ಐತಿ. ಸೊ ಟಿ ಟು ದ ಪವರ್ 1. ಬಟ್ ಡಿವೈಡೆಡ್ ಬೈ ಐತಲ್ಲ ಸೆಕೆಂಡ್. ಸೊ -1. ಟಿ ಟು ದ ಪವರ್ -1. ಕ್ಲಿಯರ್? ನೆಕ್ಸ್ಟ್ 11th ಒನ್. ಓಕೆ. ನೆಕ್ಸ್ಟ್ ಯಾವುದು? 11th ಒನ್. 11th ಒನ್ ಅಲ್ಪ ಪವರ್. ಏನು? ಪವರ್. ಪವರ್, ಫುಲ್ ಪವರ್. ಕ್ಲಿಯರ್? ಪವರ್ ಏನ್ ಮಾಡ್ತೀವಪ್ಪ ಅಂತ? ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಪಿ. ಇದನ್ನು ಪಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಪವರ್ ಫಾರ್ಮುಲಾ ಏನಪ್ಪಿ? ಇಟ್ ಈಸ್ ವರ್ಕ್ ಡನ್. ರೇಟ್ ಆಫ್ ಡೂಯಿಂಗ್ ವರ್ಕ್ ಇಸ್ ಕಾಲ್ಡ್ ಆಸ್ ದಿ ಪವರ್ ಅಂತ ಕರಿತೀವಲ್ಲ. ಈ ಕಡೆ ನೋಡೋಕೆ. ಕ್ಲಿಯರ್? ಈ ಕಡೆ ಬೇಡ. 10th ಒನ್ ಅಲ್ಲ. ಇದು ಗೊತ್ತೈತಪ್ಪಿ? ರೂಲ್ಸ್ ಗೊತ್ತದ? ಲೆವೆಂತ್ ಒನ್ ಅಲ್ಲ. 11th ಒನ್ ಯಾವ ತಗೊಂಡಿ ನಾನು? ಪವರ್ ಅಂತ ತಗೊಂಡಿನಿ. ಪವರ್ ಯಾವ ಲೆಟರ್ ರಿಪ್ರೆಸೆಂಟ್ ಮಾಡ್ತೀವಿ? ಪಿ ಇಂದ ರಿಪ್ರೆಸೆಂಟ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ ದಿ ಪವರ್? ಪವರ್ ಅಂದ್ರೆ ಏನು? ಇಟ್ ಇಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಅಂತ ಕರಿತೀವಿ. ನಿಮ್ ಲೋವರ್ ಕ್ಲಾಸ್ ನಲ್ಲಿ ಬಂದೈತಿ ಡಬ್ಲ್ಯೂ ಬೈ ಟಿ. ಹೌದಾ? ಇದ್ರದ್ದು ಯೂನಿಟ್ ಏನಪ್ಪಾ ಅಂತಂದ್ರ ವ್ಯಾಟ್ ಅಂತ ಕರಿತೀವಿ. ಏನು? ವ್ಯಾಟ್. ವ್ಯಾಟ್ ಅಂದ್ರೆ ಏನು? ಅದ್ರ ಬಗ್ಗೆ ಬೇಕಲ್ಲ. ಅದ್ರ ವ್ಯಾಟ್ ಅಂದ್ರೆ ದಟ್ ಇಸ್ ಡಿರೈವ್ಡ್. ಡಿರೈವ್ಡ್ ಯೂನಿಟ್. ಫಂಡಮೆಂಟಲ್ ಕನ್ವರ್ಟ್ ಮಾಡ್ಕೋಬೇಕಲ್ಲ ನಾವು. ಕನ್ವರ್ಟ್ ಮಾಡ್ಕೋ ಫಂಡಮೆಂಟಲ್. ವರ್ಕ್. ಡಬ್ಲ್ಯೂ ಅಂದ್ರೆ ಏನು? ವರ್ಕ್. ಇಲ್ಲೆಲ್ಲ ರೀತಿಯಲ್ಲಿ ವರ್ಕ್ ಇಲ್ಲ. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡೀವಿ. ಅದನ್ನೊಂದ್ಸರಿ ನೋಡ್ಕೊರಪ್ಪಿ. ವರ್ಕ್ ಯೂನಿಟ್ ಏನಾಗ್ತದಪ್ಪಿ? ವರ್ಕ್ ಅಂದ್ರ ಜೌಲ್, ದಟ್ ಈಸ್ ಎಫ್ ಇಂಟು ಎಸ್. ಕೆಜಿ ಮೀಟರ್ ಪರ್ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವುದು? ವರ್ಕ್ ಅದು. ನೆಕ್ಸ್ಟ್ ಟೈಮ್ ಅದನ್ನ ಡಿವೈಡೆಡ್ ಬೈ ಇಂಟು ಸೆಕೆಂಡ್. ಇಂಟು ಸೆಕೆಂಡ್. ಸೆಕೆಂಡ್ ಸ್ಕ್ವೇರ್ ಇಂಟು ಎಸ್ ಎಸ್. ಎಸ್ ಸ್ಕ್ವೇರ್ ಇಂಟು ಎಸ್ ಎಷ್ಟು? ಎಸ್ ಕ್ಯೂ. ಏನಾಯ್ತು? ಎಸ್ ಕ್ಯೂ. ಬರೀಪಿ ಡಿ ಎಂ ಎಫ್. ರೈಟ್ ದ ಡಿ ಎಂ ಎಫ್. ರೈಟ್ ದ ಡಿ ಎಂ ಎಫ್ ಹಿಯರ್. ಬರೀ ಎಂ ಎಲ್ ಟಿ. ಎಂ ಎಲ್ ಟಿ. ಕರೆಕ್ಟಾ? ಮಾಸ್ ಎಷ್ಟದಿಲ್ಲಿ? ಒಂದೇ ಹೆಚ್ಚ. ಸೊ ಎಂ ಟು ದ ಪವರ್ 1. ಲೆಂತ್ ಎಷ್ಟೈತಪಿ? 2 ಅದಿಲ್ಲಿ. ಸೊ ಎಲ್ ಟು ದ ಪವರ್ 2. ಟೈಮ್ ಎಷ್ಟದಿಲ್ಲಿ? 3 ಅದ. ಸೊ ಎಲ್ ಟು ದ ಪವರ್ 3. ಸಾರಿ, ಟಿ ಟು ದ ಪವರ್ 3. ಬಟ್ ಹೆಂಗ? ಡಿವೈಡೆಡ್ ಬೈ. ಸೊ -3. ಏನಾಯ್ತದು? -3 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಎನರ್ಜಿ ಬೇಕಲ್ಲ ಪಿ. 12th ಒನ್. 12th ಒನ್ ಯಾವುದು? ಎನರ್ಜಿ.
ಏನು ಎನರ್ಜಿ ಬೇಕು. ಎನರ್ಜಿ ಅಂದ್ರೆ ದಟ್ ಈಸ್ ವರ್ಕ್ ಡನ್. ಎನರ್ಜಿ ಅಂದ್ರೆ ಏನಪ್ಪಿ? ದಟ್ ಈಸ್ ವರ್ಕ್ ಡನ್. ವರ್ಕ್ ಡನ್ ಇಲ್ಲ ರೈತನು ಇಲ್ಲ. kg meter square per second square. Okay. Energy ಅಂದ್ರೆ ಏನಪ್ಪಿ? ವರ್ಕ್. ಎನರ್ಜಿ, ಸಿಮಿಲರ್ಲಿ ವರ್ಕ್, ಸಿಮಿಲರ್ಲಿ ಕೈನೆಟಿಕ್ ಎನರ್ಜಿ, similarly potential energy, similarly heat ಅಂದ್ರೆ ಎನರ್ಜಿ. ಕರೆಕ್ಟಾ? ಇವು ಎಲ್ಲಕ್ಕೂ ಏನಪ್ಪಾ ಅಂತಂದ್ರೆ ಯೂನಿಟ್ ಸೇಮ್ ಇರ್ತೈತಿ, ಡಿ ಎಂ ಎಫ್ ಸೇಮ್ ಇರ್ತೈತಿ. ಯೂನಿಟ್ ಏನಿರ್ತದಪ್ಪ ಅಂತಂದ್ರೆ ಇವೆಲ್ಲಕ್ಕೂ ಯೂನಿಟ್ ಏನಿರ್ತದಪ್ಪ ಅಂದ್ರ ಜೌಲ್ ಇರ್ತೈತಿ. ಏನಿರ್ತದ? ಯಾವ್ದಿದು ಏನಿದು ಯೂನಿಟ್. ಯೂನಿಟ್ ಏನಿರ್ತೈತಿ? ಜೌಲ್ ಇರ್ತೈತಿ. ಜೌಲ್ ಅಂದ್ರೆ ಏನು? ಆಲ್ರೆಡಿ ನಾವು ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಂಡಿದ್ದೀವಿ ಫಂಡಮೆಂಟಲ್ ಒಳಗಡೆ. ಕೆಜಿ ಮೀಟರ್, ಕೆಜಿ ಜೌಲ್ ಅಂದ್ರೆ ಎಫ್ ಇಂಟು ಎಸ್ ಮೀಟರ್ ಸ್ಕ್ವೇರ್. ಓಕೆ, ಕೆಜಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್ ಸ್ಕ್ವೇರ್. ಅದು ಏನಪ್ಪಾ ಅಂದ್ರೆ ಜೌಲ್. ಎಲ್ಲದಕ್ಕೂ ಸೇಮ್ ಯೂನಿಟ್ ಇರ್ತದೆ. ಕರೆಕ್ಟಾ? ಸೇಮ್ ಯೂನಿಟ್ ಐತಪ್ಪ ಅಂತಂದ್ರೆ ಡಿ ಎಂ ಎಫ್ ಸೇಮ್ ಇರ್ತೈತಿ. ಡಿ ಎಂ ಎಫ್ ಬರಿ ಎಂ ಎಲ್ ಟಿ. ಮಾಸ್ ಎಷ್ಟದ? ಒಂದೇ ಅದ. ಸೊ ಎಂ ಟು ದ ಪವರ್ 1. ಲೆಂತ್ ಎಷ್ಟದಪಿ? 2 ಅದ. ಸೊ ಎಲ್ ಟು ದ ಪವರ್ 2. ಅಂಡ್ ಸೆಕೆಂಡ್ ಎಷ್ಟು ಐತಿ? ಟೈಮ್ ಎಷ್ಟು ಐತಿ? 2 ಐತಿ. ಡಿವೈಡೆಡ್ ಬೈ 2 ಐತಿ. ಸೊ ಎಲ್ ಟು ದ ಟಿ ಟು ದ ಪವರ್ -2. ಕ್ಲಿಯರ್? ದಿಸ್ ಇಸ್ ಎನರ್ಜಿ. ನೆಕ್ಸ್ಟ್ ನೋಡೋಪಿ ಇಂಪಲ್ಸ್. ನೆಕ್ಸ್ಟ್ ಏನು? ಇಂಪಲ್ಸ್. ಓಕೆ, ಒಂದ್ ಸೆಕೆಂಡ್ ಇಲ್ಲಿವರೆಗೂ ಕವರ್ ಆಗಿತ್ತು ನೋಡ್ತೀವಿ. ನೋ ಪ್ರಾಬ್ಲಮ್. ಪರ್ಫೆಕ್ಟ್ ಆಗಿ ಕವರ್ ಅದು. 31 ಏನ್ ನೋಡ್ಕೊಳ್ಳೋದು? ಇಂಪಲ್ಸ್. ಇಂಪಲ್ಸ್ ಅಂದ್ರೆ ದಿಸ್ ಇಸ್ ಫೋರ್ಸ್ ಅಪ್ಲೈಡ್ ಆನ್ ದ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಇನ್ ದ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಶಾರ್ಟ್ ಇಂಟರ್ವಲ್ ಆಫ್ ಟೈಮ್ ಒಳಗಡೆ ಫೋರ್ಸ್ ಏನು ಅಪ್ಲೈ ಮಾಡ್ತಿಲ್ಲ, ಅದಕ್ಕೆ ಏನು ಕರಿತೀನಿ ನಾನು? ಇಂಪಲ್ಸ್ ಅಂತ ಕರಿತೀವಿ. ಇಂಪಲ್ಸ್ ಫಾರ್ಮುಲಾ ಏನಪ್ಪಾ ಅಂತಂದ್ರ I is equals to F into T, ಫೋರ್ಸ್ ಇಂಟು ಟೈಮ್. ಫೋರ್ಸ್ ಅಂದ್ರೆ ಏನು? ಇಂಪಲ್ಸ್ ಡಿರೈವ್ಡ್ ಅದು. ಸಿಮಿಲರ್ಲಿ ಫೋರ್ಸ್ ಐತಿ, ಡಿರೈವ್ಡ್ ಐತಿ. ಅದ್ರ ಫಂಡಮೆಂಟಲ್ ಮಾಡ್ಕೋಬೇಕಲ್ಲ, ಕನ್ವರ್ಟ್ ಮಾಡ್ಕೊ, ಯೂನಿಟ್ ಬರ್ಕೊಂಡ್ಬಿಡು. ಫೋರ್ಸ್ ಯೂನಿಟ್ ಏನ್ ಆಗ ಡಿಸ್ಕಸ್ ಮಾಡಿವಿ ನಾವು. ನ್ಯೂಟನ್ ಒಳಗಡೆ ಮೀನ್ಸ್ ಏನಪ್ಪ ಅದು? ಫಂಡಮೆಂಟಲ್ ಫಾರ್ಮ್ ಆಫ್ ನ್ಯೂಟನ್ ಏನಾಗ್ತದ? ಕೆಜಿ ಮೀಟರ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಇಂಟು ಏನದ? ಇದು ಬರೀ ಫೋರ್ಸ್. ಇದು ನೆಕ್ಸ್ಟ್ ಏನದ? ಟೈಮ್. ಯೂನಿಟ್ ಏನು? ಸೆಕೆಂಡ್. ಇಲ್ಲೊಂದು ಸೆಕೆಂಡ್, ಇಲ್ಲೊಂದು ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಯ್ತು. ಹೌದಾ? ಕ್ಯಾನ್ಸಲ್ ಆಯ್ತು. ಬರೀ ಡೈಮೆನ್ಷನ್ ಬರೀ ಡಿ ಎಂ ಎಫ್, ಬರೀ ಎಂ ಎಲ್ ಟಿ. ಮಾಸ್ ಎಷ್ಟದ? ಒಂದೇ ಅದ ಸರ್. ಕೆಜಿ ಅಂದ್ರೆ ಎಷ್ಟದ? ಒಂದೇ ಅದ. ಸೊ ನೆಕ್ಸ್ಟ್ ಮೀಟರ್ ಲೆಂತ್ ಎಷ್ಟೈತಿ? ಒಂದೇ ಅದ. ಸೊ ನೆಕ್ಸ್ಟ್ ಟೈಮ್ ಎಷ್ಟದಪಿ? ಸ್ಕ್ವೇರ್ ಕ್ಯಾನ್ಸಲ್ ಆಗೈತೆ ಅಂದ್ರೆ ಎಷ್ಟು ಉಳಿದಿರ್ತದೆ? 1 ಉಳಿದಿರ್ತದೆ. ಸೊ 1 ಬಟ್ ಡಿವೈಡೆಡ್ ಬೈ ಐತಲ್ಲ ಸೆಕೆಂಡ್ -1. ಏನಾಗ್ತದ? -1. ಕರೆಕ್ಟಾ? ಏನಾಗ್ತದ? -1. ಕ್ಲಿಯರ್? ನೆಕ್ಸ್ಟ್ ಫೋರ್ಟೀನ್ತ್ ಒನ್, ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಬರ್ತದೆ. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್, ಆಂಗ್ಯುಲರ್ ಬರೋದು. ಸೊ ಸರ್ಕಲ್ ಕಡೆ ಬಂದ್ಬಿಡ್ಬೇಕು. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಪ್ಪಿ? ಇಟ್ ಈಸ್ ನಥಿಂಗ್ ಬಟ್ ಆಂಗಲ್. ಏನದು? ಆಂಗಲ್. ಯಾವ ಲೆಟರ್? ಥೀಟಾ ಅಲ್ಲ, ಥೀಟಾ ಅಂತೀವಿ. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಹೌದಾ ಇಲ್ಲ? ಅವನ್ನ ಯೂಸ್ ಮಾಡ್ಕೊತೀವಿ. ಹೌದಾ? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸಿಮಿಲರ್ಲಿ ಅದಕ್ಕೆ ಆಂಗಲ್ ಅಂತ ಕರಿತೀವಿ ನಾವು. ಕರೆಕ್ಟಾ? ಅದು ಏನಂತ ನೋಡ್ಕೋಬೇಕು ನಾನು. ಹೌದಾ? ಆಂಗಲ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ದಟ್ ಈಸ್ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ಏನು? ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ಕರೆಕ್ಟ್ ಬಿ? ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್. ಅವ್ರೇನ್ಸ್ ಇದ್ರ ಡೈರೆಕ್ಟ್ ಯೂನಿಟ್ ಐತೆ ಆಂಗಲ್. ಎಲ್ಲ ಬೇಕಾಗಿಲ್ಲ, ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್ ಅವೆಲ್ಲ ಬೇಕಾಗಿಲ್ಲ ಬಿ. ಬಟ್ ಆಂಗಲ್ ಡೈರೆಕ್ಟ್ ಯೂನಿಟ್ ಐತೆ. ಏನೈತಿ? ರೇಡಿಯನ್. ಏನದು? ಯೂನಿಟ್. ವಾಟ್ ಇಸ್ ದಿಸ್? ಯೂನಿಟ್. ಕರೆಕ್ಟ್ ಬಿ? ರೇಡಿಯನ್ ಐತಿ. ನಾನು ರೇಡಿಯನ್ ತಗೊಂಡು ಹೋಗಿ ನಾನು ಬಾಕ್ಸ್ ನಾಗ, ಇಲ್ಲಿ ಸ್ಕ್ವೇರ್ ಬಾಕ್ಸ್ ಐತಲ್ಪಿ, ಇದ್ರೊಳಗೆ ಬರಕ್ ಬರಲ್ಲ. ಈ ಸ್ಕ್ವೇರ್ ಬಾಕ್ಸ್ ಒಳಗಡೆ ಏನೇನು ಬರೀತಿಲ್ಲಪ್ಪ? ಎವ್ರಿಥಿಂಗ್ ಶುಡ್ ಬಿ ಫಂಡಮೆಂಟಲ್. ಎಲ್ಲಾನು ಏನಾಗಿರ್ಬೇಕು ನನಗ? ಫಂಡಮೆಂಟಲ್ ಆಗಿರ್ಬೇಕು. ಬಾಕ್ಸ್ ಒಳಗೆ ನೀವು ಮ್ಯಾಕ್ಸಿಮಮ್ ಏನೇನು ಬರ್ಕೋಬೋದಪ್ಪ ಅಂತಂದ್ರ ಎಂ ಎಲ್ ಟಿ. ನೆಕ್ಸ್ಟ್ ಟೆಂಪರೇಚರ್ ಐತಿ, ಟೆಂಪರೇಚರ್ ಅಂದ್ರ ಕೆ. ನೆಕ್ಸ್ಟ್ ಕರೆಂಟ್ ಐತಿ, ಕರೆಂಟ್ ಅಂದ್ರ ಐ. ನೆಕ್ಸ್ಟ್ ಲುಮಿನಸ್ ಇಂಟೆನ್ಸಿಟಿ ಐತಿ, ಲುಮಿನಸ್ ಇಂಟೆನ್ಸಿಟಿ ಅಂದ್ರ ಸಿ. ನೆಕ್ಸ್ಟ್ ಮೋಲಾರ್ ಮಾಸ್ ಮೀನ್ಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದ್ರೆ ಏನು? ಮೋಲ್. ಇವ್ನು ಬಿಟ್ಟು ಬೇರೆ ಏನು ಬರ್ಕೊಳಕ್ ಬರಲ್ಲ ನಿಮಗೆ. ಸರ್ ಫೋರ್ಸ್ ಇಂದ ಏನ್ರಿ? ನ್ಯೂಟನ್. ಸೊ ಐ ಆಮ್ ಗೋಯಿಂಗ್ ಟು ರೈಟ್ n to the power 1. No.
ಇಸ್ ನಾಟ್ ಪಾಸಿಬಲ್. ಆ ತರ ಬರ್ಕೊಳಕ್ ಬರಲ್ಲ. ಕಂಪಲ್ಸರಿ DMF ಬರಿಬೇಕಾಗಿತ್ತಪ್ಪ ಅಂತಂದ್ರ ಎವ್ರಿಥಿಂಗ್ ಶುಡ್ ಬಿ ಇನ್ ಸಿಂಪ್ಲರ್ ಫಾರ್ಮ್. ಸಿಂಪ್ಲರ್ ಫಾರ್ಮ್ ಆಗಿರ್ಬೇಕು. ಸಿಂಪ್ಲರ್ ಫಾರ್ಮ್ ಅಂದ್ರೆ ಏನಪ್ಪಿ? ಫಂಡಮೆಂಟಲ್ ಯೂನಿಟ್ಸ್ ನಾಗ ಬರೆದಿರ್ಬೇಕು ನೀವು. ಎದ್ರೊಳಗೆ ಬರೆದಿರ್ಬೇಕು? ಫಂಡಮೆಂಟಲ್ ಯೂನಿಟ್ಸ್ ಒಳಗಡೆ ಕಂಪಲ್ಸರಿ ಯು ಹ್ಯಾವ್ ಟು ರಿಪ್ರೆಸೆಂಟ್ ಇಟ್. ಅದ್ರೊಳಗಡೆ ರಿಪ್ರೆಸೆಂಟೇಷನ್ ಮಾಡಿರ್ಬೇಕು. ಕ್ಲಿಯರ್? ಇಲ್ಲಿ ರೇಡಿಯನ್ ಐತಿ. ರೇಡಿಯನ್ ಎಲ್ಲಿ ಐತ್ರಿ? ಅದ್ರೊಳಗೆ ಐತ್ರಪಿ? ಎಲ್ಲಿ ಇಲ್ಲ. ಸೊ ಇದಕ್ಕೆ ಡೈಮೆನ್ಷನ್ ಇಲ್ಲ ಪಿ. ಆಂಗಲ್ ಈಸ್ ಅ ಡೈಮೆನ್ಷನ್ಲೆಸ್. ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ಡೈಮೆನ್ಷನ್ಲೆಸ್. ಇದಕ್ಕೆ ಯೂನಿಟ್ ಐತಿ ಬಟ್ ಡೈಮೆನ್ಷನ್ಸ್ ಇಲ್ಲ. ರೇಡಿಯನ್ ಬರ್ಕೊಳಕ್ ಬರಲ್ಲ ನಿಮ್ಗೆ. ಸೊ ಇಟ್ ಈಸ್ ಡೈಮೆನ್ಷನ್ಲೆಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಪಿ. Dimensionless. It is dimensionless. Correct? And next, so next, this is supplementary alapi. Supplementary unit it is. Correct? Supplementary physical quantity. ಇಲ್ಲಿ next angular velocity ನೋಡೋಣ. Angular velocity formula ಏನಾಗ್ತದಪ್ಪ ಅಂದ್ರೆ ಒಮೆಗಾ. ಇದನ್ನು ಒಮೆಗಾ ಅಂತ ರಿಪ್ರೆಸೆಂಟ್ ಮಾಡ್ತಾರೆ. ಒಮೆಗಾ ಅಂತ ಕರಿತಾರಪ್ಪ. ಡಬ್ಲ್ಯೂ ಒಮೆಗಾ. ಡಬ್ಲ್ಯೂ ಅಲ್ಲ ಡಬ್ಲ್ಯೂ ಅಲ್ಲಪಿ. ದಟ್ ಇಸ್ ಒಮೆಗಾ. ಒಮೆಗಾ ಈಸ್ ಈಕ್ವಲ್ಸ್ ಟು ಡಿ ಥೀಟಾ ಡಿವೈಡೆಡ್ ಬೈ dt. Means angular displacement divided by time. Angular displacement divided by time ಏನಂತ ಕರೀತಾರಪ್ಪ ಅಂದ್ರೆ this is the formula for the angular velocity. So ಇದರದ್ದು ಯೂನಿಟ್ ಬೇಕಲ್ಲ ನನಗ? ಥೀಟಾ ಬರ್ಕೋ, ಟೈಮ್ ಬರ್ಕೋ. ಥೀಟಾದ ಯೂನಿಟ್ ಏನು? ರೇಡಿಯನ್. ಏನು? ರೇಡಿಯನ್ ಬರಿಬೇಕಾದ್ರೆ ಓದ್ಬೇಕಾದ್ರೆ ರೇಡಿಯನ್ ಅಂತ ಓದ್ಬೇಕು, ಬರಿಬೇಕಾದ್ರೆ ರಾಡ್ ಅಂತ ಓದ್ಬೇಕು. RAD. ರೇಡಿಯನ್ ಡಿವೈಡೆಡ್ ಬೈ ಏನೈತಿ? ಟೈಮ್ ಐತಿ. ಟೈಮ್ ಅಂದ್ರೆ ಏನು? ಸೆಕೆಂಡ್. ರೇಡಿಯನ್ ಪರ್ ಸೆಕೆಂಡ್. ರೇಡಿಯನ್ ಪರ್ ಸೆಕೆಂಡ್. ಬರೀ DMF. Write the DMF here. DMF. MLT ಫಾರ್ಮ್ ಬರ್ಬೇಕಲ್ಲ? MLT. ಏನು? MLT. ಕ್ಲಿಯರ್ ಅಪ್ಪಿ? ನೆಕ್ಸ್ಟ್ MLT ಏನಾಯ್ತು ನೋಡು? MLT ಏನಾಗ್ತದೆ? ಮಾಸ್ ಏನಾಯ್ತಾನ ಇಲ್ಲಿ? ಇಲ್ಲ. 0 ಕೊಡು. ಲೆಂತ್ ಏನಾಯ್ತಾನ? ಇಲ್ಲ. ಸೊ 0 ಕೊಡು. ನೆಕ್ಸ್ಟ್ ಟೈಮ್ ಏನಾಯ್ತಾನಪ್ಪಿ? ಐತಿ. ಎಷ್ಟು ಐತಿ? 1 ಐತಿ. 1 ಅಪ್ಪ ಅಂದ್ರೆ ಡಿವೈಡೆಡ್ ಬೈ 1 ಐತಿ. ಸೊ -1. This is the DMF of the angular velocity. And we have some more fundamental, means derived physical quantities to discuss. ಇನ್ನೊಂದಿಷ್ಟು ಅದಾವಪ್ಪ ನನ್ನ ಹತ್ರ, ಇನ್ನ ಭಾಳ ಅದಾವು ಡಿಸ್ಕಸ್ ಮಾಡಕ. ಸೊ ಡಿಸ್ಕಸ್ ಮಾಡೋಮಂತ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಅಪ್ಕಮಿಂಗ್ ಸೆಷನ್ ಇದ್ರ ಬಗ್ಗೆ ಮಾಡುವಪಿ. ಸೊ ಕೀಪ್ ವಾಚಿಂಗ್. ದಿಸ್ ಇಸ್ ಯುವರ್ ಬ್ಯೂಟಿಫುಲ್ ಚಾನಲ್ ಪ್ರದೀಪ್ ಗೌಡ 09. ಓಕೆ, ಆರಾಮಿರು ಭಾಯ್. ನೆಕ್ಸ್ಟ್ ವಿಡಿಯೋದ ಮೀಟ್ ಆಗೋಣ. ಸೊ ಬಾಯ್, ಗುಡ್ ನೈಟ್.